ನಮಸ್ಕಾರ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸದಿ ಇದೆ ಅಂತ ಹೇಳಿ ಅವರಷ್ಟೇ ಹೇಳ್ಕೊಳ್ಬೇಕು ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಕಳೆದ 2.5 ವರ್ಷದ ಅವಧಿಯಲ್ಲಿ ಆಗಾಗ ಸಿದ್ದರಾಮಯ್ಯ ಬಣದವರು, ಇತ್ತ ಕಡೆ ಡಿ ಕೆ ಶಿವಕುಮಾರ್ ಬಣದವರು ಮುನ್ನೆಲೆಗೆ ಬರ್ತಾರೆ. ಈ CM ಗಾದಿಯ ಕುರಿತಂತೆ ಒಂದೊಂದೇ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ನೀನಾ ಅನ್ನುವಂಥ ಫೈಟ್ ಒಂದು ರೀತಿ ಇದೆ ಅಂತ ಹೇಳಿದ್ರು ತಪ್ಪಾಗುತ್ತೆ, ಇಲ್ಲ ಅಂತ ಹೇಳಿದ್ರು ತಪ್ಪಾಗುತ್ತೆ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ ಫೈಟ್ ತಾರಕಕ್ಕೆ ಇರುತ್ತೆ. ಆಮೇಲೆ ಇವರೆಲ್ಲ ಬಂದ್ಬಿಟ್ಟು ಕೈ ಜೋಡಿಸ್ಕೊಂಡು ಏನೋ ಮುಂದಿನ ಅವಧಿಯಲ್ಲೂ ಕೂಡ ನಾವೇ ಒಳ್ಳೆ ರೀತಿಯ ಆಡಳಿತವನ್ನು ನಡೆಸ್ತೀವಿ ಅಂತ ಜೋಡೆತ್ತುಗಳ ಜೊತೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಬಟ್ ಅಸಲಿಗೆ ಶೀತಲ ಸಮರ ಅನ್ನೋದಿದೆ. ಆಗ್ತಿರುವಂಥ ಸಮಸ್ಯೆ ಉಲ್ಬಣವಾಗೋದಕ್ಕೆ ಕಾರಣ ಏನು? ಇದರ ಜೊತೆಗೆ ನೋಡಿ, ಕೆ ಎನ್ ರಾಜಣ್ಣವರ ರಾಜೀನಾಮೆ, ಕೆ ಎನ್ ರಾಜಣ್ಣ ಅವರನ್ನು ಕೆಣಕುವಂಥ ಸದ್ಯದ ಪರಿಸ್ಥಿತಿಯ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನೆಲ್ಲ ಹೊರತುಪಡಿಸಿ ಕೆ ಎನ್ ರಾಜಣ್ಣ ಅವ್ರ ಬಗ್ಗೆ ಒಂದೆರಡು ಮಾತಾಡಲೇಬೇಕು. ನೀವು ಅಧಿಕಾರ ಇರಲಿ ಇಲ್ಲದೇ ಇರಲಿ, ಸಚಿವ ಸ್ಥಾನ ಇರಲಿ ಇಲ್ಲದೇ ಇರಲಿ, ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡೋದಕ್ಕೆ ಯಾವುದೇ ರೀತಿಯ ಬ್ರೇಕನ್ನು ಕೆ ಎನ್ ರಾಜಣ್ಣವರು ಹಾಕೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದು ಸಹಜವಾಗಿ ಇನ್ನೊಂದು ತಂಡ ಇರುತ್ತಲ್ಲ, ಅದನ್ನು ಕೆರಳಿಸಿ ಬಿಡುತ್ತೆ. ಅದರ ಫಲಶ್ರುತಿಯೇ ಇವತ್ತು ಕಾಂಗ್ರೆಸ್ನಲ್ಲಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಅನ್ನೋದು ಹೆಚ್ಚಾಗಿರೋದು. ಸಹಜವಾಗಿ ಒಂದು ಪಕ್ಷ ಆಡಳಿತವನ್ನು ನಡೆಸ್ತಾ ಇದೆ, ಸರ್ಕಾರ ರಚನೆಯಾಗಿದೆ ಅಂದರೆ ಆಡಳಿತ ಮತ್ತು ವಿಪಕ್ಷಗಳ ಆರೋಪ ಪ್ರತ್ಯಾರೋಪಗಳನ್ನ ನಾವು ನೋಡಬೇಕು. ಬಟ್ ಅಸಲಿ ಕರ್ನಾಟಕದಲ್ಲಿ ಹಂಗಾಗ್ತಾ ಇಲ್ಲ. ಪಕ್ಷದೊಳಗಿನ ಆಡಳಿತ ನಡೆಸ್ತಾ ಇರುವಂಥ ಪಕ್ಷದ ಒಳಗಿನ ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋ ದುಸ್ಥಿತಿ ಅಂತಂದಿದ್ದಾರಲ್ಲ, ಅದು ಬೇಸರದ ಸಂಗತಿ. ನೋಡಿ, ಇವತ್ತು ಮಾಧ್ಯಮಗಳಿರ್ಬೋದು, ವಿಪಕ್ಷಗಳಿರ್ಬೋದು, ಮಾತಾಡಬೇಕಾಗಿರೋದು ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತಂತೆ. ಇವತ್ತು ನೀರಿಂದ ಅಥವಾ ರಸ್ತೆಯಿಂದ, ಸರ್ಕಾರಿ ಶಾಲೆಗಳ ಕುರಿತಂತೆ ಅಥವಾ ಆಸ್ಪತ್ರೆಗಳ ಕುರಿತಂತೆ ಚರ್ಚೆ ಮಾಡಬೇಕಾಗಿರೋ ನಾವು ಈ 5 ವರ್ಷದ ಕಾಂಗ್ರೆಸ್ನ ಆಡಳಿತದ ಅವಧಿಯಲ್ಲಿ ಅದೇನೋ ಸೆಪ್ಟೆಂಬರ್ ನಂತರ ಬೇರೆ ಯಾರಾದರೂ ಬರ್ಬೋದಾ? ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರಾ ಇಲ್ವಾ? ಅವ್ರ ಬಣದವ್ರು ಯಾಕೆ ಆಗಾಗ ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನೊಂದು ಬಣದವ್ರು ಯಾಕೆ ಟ್ರಿಗರ್ ಆಗ್ತಾರೆ ಅಂತ ಚರ್ಚೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಬಗ್ಗೆಯೇ ಮಾತಾಡೋಣ. ನಾನು ದಿವ್ಯಶ್ರೀ. ಏನೇ ಬಣ ಇಲ್ಲ ಅಂತ ಹೇಳಿದ್ರು ಕೂಡ ವಿಸಿಬಲ್, ವಿಚ್ ಈಸ್ ವೆರಿ ಮಚ್ ವಿಸಿಬಲ್, ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅವರ ಬಣದವರು ಕೊಡ್ತಿರುವಂಥ ಒಂದೊಂದೇ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯ ತಂಡ ವರ್ಸಸ್ ಡಿ ಕೆ ಶಿವಕುಮಾರ್ ತಂಡ ಅನ್ನುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಚಾನ್ಸ್ ಸಿಕ್ಕಾಗಲಿಲ್ಲ ನೋಡಿ, ಅವಕಾಶ ಸಿಕ್ಕಾಗಲಿಲ್ಲ. CM ವರ್ಸಸ್ DCM ಬಣದ ಆ ಥರ ಫೈಟ್ ಅನ್ನೋದು ಕಾಣ್ತಾನೇ ಇರುತ್ತೆ. ರಾಜ್ಯ ರಾಜಕಾರಣದಲ್ಲಿ ಪಕ್ಷಾಂತರದ ಬಿರುಗಾಳಿ ಬೀಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ಎಷ್ಟರ ಮಟ್ಟಿಗೆ ಒಪ್ಕೋಬೇಕು ಗೊತ್ತಿಲ್ಲ, ಬಟ್ ಪಕ್ಷಾಂತರದ ಗಾಳಿ ಬೀಸ್ತಿದೆ ಅಂತಂತೂ ಹೇಳ್ತಿದ್ದಾರೆ. ನೋಡಿ, ಕೆ ಎನ್ ರಾಜಣ್ಣ ಅವರ ತಾಳ್ಮೆಯನ್ನು ಬಾಲಕೃಷ್ಣ ಅವರು ಪರೀಕ್ಷಿಸಿದ್ರು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಸರಿಯಾದ ಕೌಂಟರ್ನೇ ರಾಜಣ್ಣ ಅವರು ಕೊಟ್ಟಿದ್ದಾರೆ. ಸ್ಟಿಲ್ ಕೆಣಕುವಂಥ ಪ್ರಯತ್ನ ಯಾಕಾಯಿತು, ಹೇಗಾಯಿತು, ಇದು ಕೂಡ ಬಹಳ ಮುಖ್ಯ. ಮಾಜಿ ಸಚಿವ ರಾಜಣ್ಣ ಸೈಲೆಂಟ್ ಆಗಿದ್ದಾರೆ, ಮಗ ವೈಲೆಂಟ್. ಏಕಾಏಕಿ ರಾಜಣ್ಣರನ್ನು ಕೆಣಕಿದ್ದು ಯಾತಕ್ಕೆ? ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅನ್ನೋದು ಸದ್ಯದ ಪ್ರಶ್ನೆ. ಡಿ ಕೆ ಶಿವಕುಮಾರ್ CM ಆಗೋದು ಖಚಿತ ಅಂತ ಅವರ ಕುಟುಂಬದ ಸದಸ್ಯರು, ಶಾಸಕರು ಆಗಿರುವಂಥ ರಂಗನಾಥ್ ಅವರು ಮತ್ತೊಂದು ಕಡೆ ಹೇಳ್ತಾರೆ. ನಾನು ಪಕ್ಷ ಬಿಡೋದಿಲ್ಲ, BJP ಸೇರಲ್ಲ ಅಂತ ರಾಜೇಂದ್ರ ಅವರು ಮತ್ತೊಂದು ಕಡೆ ಹೇಳಿದ್ದಾರೆ. ಅಬ್ಬಬ್ಬಾ, ಈ ಸುಖಕ್ಕ ನಿಮಗೆ 135+ ಮ್ಯಾಂಡೇಟನ್ನು ಕೊಟ್ಟಿದ್ದು. ನೋಡಿ, ಯಾರೋ ಒಬ್ಬರು ಅಧಿಕಾರ ನಡೆಸ್ತೀರಾ, ನಡೆಸಿ. CM ಗಾದಿಯಲ್ಲಿ ಕೂತ್ಕೊಳ್ಳಿ, ಆದರೆ ಒಳ್ಳೆ ಆಡಳಿತವನ್ನು ಕೊಡಬೇಕು. ಆದರೆ ಅದೇನೋ ಈ ಹಿಂದೆ ಒಂದ್ಸತಿ ಕೆ ಎನ್ ರಾಜಣ್ಣವ್ರು ಹೇಳಿದರು, ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ನಿಶ್ಚಿತ ಅಂತ. ನೋಡಿ, ಅದು ಆಗಸ್ಟ್ನಲ್ಲೇ ಆರಂಭ ಆಗಿದೆ, ಅವರ ರಾಜೀನಾಮೆಯಿಂದಲೇ ಆರಂಭ ಆಗಿದೆ. ಅಂದರೆ ಆ ಸೆಪ್ಟೆಂಬರ್ ಕ್ರಾಂತಿಗೆ ಕೀ ಕೊಟ್ಟಂಗೆ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಹಾಗಾದರೆ ರಾಜೇಂದ್ರ ಅವರು, ಕೆ ಎನ್ ರಾಜಣ್ಣನವರು, ಡಿ ಕೆ ಸುರೇಶ್ ಅವ್ರಿಗೆ ಏನು ಹೇಳಿದ್ದಾರೆ? ಇನ್ನು ಅಶ್ವಥ್ ನಾರಾಯಣ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಒಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಾತಾಡೋದು ದಾಟಿ ತೆವಲಿರುತ್ತೆ ಒಬ್ಬೊಬ್ರಿಗೆ, ಇಲ್ಲ ತೀಟೆ ಇರುತ್ತೆ. ಅದನ್ನು ತೀರಿಸ್ಕೊಬೇಕು ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರೆ. ಇಲ್ಲ ರಾಜಣ್ಣವ್ರು ಮೊನ್ನೆ 3 ದಿವಸದಿಂದ ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ರಲ್ಲಪ್ಪ, ಪಕ್ಷ ಬಿಡೋದಿಲ್ಲ, ಕಾಂಗ್ರೆಸ್ಸಲ್ಲೇ ಇರ್ತೀನಿ, ಕಾಂಗ್ರೆಸ್ಸಿಂದ ನಾನು ಎಲ್ಲ ಅಧಿಕಾರಗಳನ್ನ ಅನುಭವಿಸಿದ್ದೀನಿ, ನಾನು ಕಡೆವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಪಿತೂರಿ ಮಾಡಕ್ಕೆ ಯಾರು ಜನನೇ ಇಲ್ಲ, ಪಿತೂರಿ ಮಾಡಕ್ಕೆ ಜನ ಇಲ್ಲ. ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ CM ಸ್ಥಾನಕ್ಕಾಗಿ BJPಗೆ ಹೋಗುವುದು ತಂಡವೇ ಸೆಪ್ಟೆಂಬರ್ ಕ್ರಾಂತಿ. ಕಾಂಗ್ರೆಸ್ ಗೊತ್ತಿಲ್ಲ ರೀ, ಅವರಷ್ಟು ತಿಳುವಳಿಕೆನೂ ಇಲ್ಲ, ನಮ್ಮ ಹತ್ರ ಜನಸಂಖ್ಯೆ ಬೆಂಬಲನೂ ಇಲ್ಲ, ಗೊತ್ತಾಯ್ತಲ್ಲ.
ನಮಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮಗೇನಿದ್ರು ಕಾಂಗ್ರೆಸ್ ಧ್ವಜದ ಕೆಳಗಡೆ ಕೆಲಸ ಮಾಡಿ ಕಾಂಗ್ರೆಸ್ನ ಜೊತೆ ಕೆಲಸ ಮಾಡಿ ಅಭ್ಯಾಸ ಇದೆ. ನಾವು ರಾಜಣ್ಣವ್ರಿಗೂ ತಿಳಿಯುವುದೇ ಮಾಡಬಾರ್ದು. ರಾಜಣ್ಣವರು ಅವ್ರ ಪಕ್ಷಕ್ಕೆ ನಿಷ್ಠವಾಗಿರುತ್ತವರು. ಅವರು ಪಕ್ಷವನ್ನು ನಿಷ್ಠುರವಾದಿ, ನೇರವಾಗಿ ಮಾತಾಡುವಂಥ ವ್ಯಕ್ತಿ. ಹಾಗಾಗಿ ಯಾವತ್ತು ಅವರೇನು ತಪ್ಪು ಇನ್ನೊಂದು ಮತ್ತೊಂದು ಮಾಡ್ತಿರುವಂಥ ವ್ಯಕ್ತಿಗಳು ನಾವು ನೋಡಿದಾಗ, ಸಹಜವಾಗಿ ನೋಡಿದಾಗ ಇವತ್ತು ಅವ್ರ ಒಳ ಜಗಳ ನಾವಿನ್ನೂ ಹೆಚ್ಚು ಹೇಳೋದೇನಿಲ್ಲ. ಏನು ಕಾಂಗ್ರೆಸ್ ಪಕ್ಷ ಉರಿತಿರೋ ಮನೆಯಾಗಿದೆ. ಸೊ ಅದು ಯಾವಾಗ ಸುಟ್ಟೋಗುತ್ತೋ ಗೊತ್ತಿಲ್ಲ. ಅಂತೂ ಯಾವಾಗಲೂ ಗದ್ದಲ, ಗುದ್ದಾಟ, ಜಗಳ, ವೈಮನಸ್ಸು, ವ್ಯತ್ಯಾಸಗಳು ಪ್ರಾರಂಭದಿಂದಲೂ ಇದೆ. ತೋರಿಸ್ತಾವ್ರೇನು ಬಿಜೆಪಿಗೆ ಸೇರ್ಬಿಡ್ತಾರೆ. ನಾನೇನು ಬಿಜೆಪಿಗೆ ಸೇರೋದು ಸೇರ್ತಾರೆ. ನನಗೇನು ಬಿಜೆಪಿಗೆ ಸೇರೋ ಅವಕಾಶ ಏನಿಲ್ಲ. ನಾನು ಯಾವ ಪಾರ್ಟಿಲಿ ನಿಂತ್ಕೊಂಡು ಬಂದರೂ ಓಟ್ ಹಾಕ್ತಿದ್ದಾರೆ. ಇಂಡಿಪೆಂಡೆಂಟ್ ನಿಂತರೂ ಓಟ್ ಹಾಕ್ತಾರೆ. ಅದರಿಂದ ನಾನೇ ಯಾಕೆ ಪಾರ್ಟಿ ಬಿಡಕ್ಕೆ ಹೋಗ್ಬೇಕು? ಏನು ನನಗೇನು ತೊಂದರೆ ಮಾಡಿದ್ದೆ ಪಾರ್ಟಿ ಮಂತ್ರಿ ಕೆಲಸ ತೆಗೆದಾಕ್ಷಣಕ್ಕೆ ತೊಂದರೆ ಮಾಡೋದ್ರಿಂದ ಏನಲ್ಲ. ನಾನು ಈ ಜಿಲ್ಲೆನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿ ಕ್ಷೇತ್ರದಲ್ಲಿ ಯಾರನ್ನು ಬೇಕಾದ್ರೂ ಗೆಲ್ಸೋದು, ಯಾರನ್ನು ಬೇಕಾದ್ರೂ ಸೋಲಿಸೋ ಶಕ್ತಿ ಇದೆ ನೀವು ಕೊಟ್ಟಿರೋದು. ಅದರಿಂದ ನಾನು ಯಾವತ್ತೂ ರಾಜಕೀಯದಲ್ಲಿ ಬೆನ್ನು ತೋರಿಸೋನೇ ಅಲ್ಲ. ಎಂಥದೇ ಕಷ್ಟ ಬಂದರೂ ಎದೆ ಇಡೋವನೇ ಹೊರತು ಬೆನ್ನು ತೋರೋನಲ್ಲ ನಾನು. ಆದ್ರಿಂದ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನು ತೊರೆಯೋದು ಇಲ್ಲ. ಮತ್ತೆ ಏನು ರಾಹುಲ್ ಗಾಂಧಿ ಅವರಿಗೇನೋ ವೋಟ್ ಚೋರಿ ಇದ್ರಲ್ಲ, ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲನೂ ಇದೆ ನಂದು. ಮತ್ತು ಯಾವುದೇ ಊಹಾಪೋಹಕ್ಕೆ ಯಾರು ಕೂಡ ಅದಕ್ಕೆ ನೀವು ಮಾನ್ಯತೆಯನ್ನಾಗಲಿ ಕಿವಿಯನ್ನಾಗಲಿ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. ಯಾರ್ಯಾರು ಏನೇನು ಹೇಳ್ಕೊಳ್ಳೋದಿಲ್ಲ. ಏನಂದ್ರೆ ಅವರೆಲ್ಲ ಯಾಕೆ ಹೇಳ್ತಾವ್ರೆ, ಏನು ಮಾಡ್ತಾವ್ರೆ ಅಂತಕ್ಕಂಥದ್ದಕ್ಕೆ ನಮಗೆಲ್ಲ ಅರ್ಥ ಆಗ್ತದೆ. ಆದರೂ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ಇಷ್ಟರ ಮಟ್ಟಿಗೆ ಚರ್ಚೆ ಆಗಿದೆ ಅನ್ನೋದಾದರೆ ಯಾವ ಕಾರಣಕ್ಕೆ? ಇದು ಬಹಳ ಮುಖ್ಯ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಚೀನಾ ರಾಮು ಅವರಿದ್ದಾರೆ. ನಮಸ್ಕಾರ. ಇನ್ನು JDS ವಕ್ತಾರರು ರಿಷಿಕ್ ವಿಮಾನ್ಗೌಡ ಇದ್ದಾರೆ. ನಮಸ್ಕಾರ ರಿಷಿಕ್ ಅವರೇ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ದರ್ಶನ್ ಅವ್ರಿಗೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ನಥಿಂಗ್. ಎಲ್ಲ ಪಕ್ಷ ಅಂದಮೇಲೆ ಸಾಧಾರಣವಾಗಿ ಈ ರೀತಿ ಆರೋಪ ಪ್ರತ್ಯಾರೋಪಗಳು ಸಾಮಾನ್ಯವಾಗಿ ಇರ್ತಕ್ಕಂಥದ್ದು. ಇತ್ತೀಚೆಗಷ್ಟೇ ಮಾನ್ಯ ರಾಜಣ್ಣವರು ಅವರ ಮಂತ್ರಿ ಪದವಿಯನ್ನು ಕಳ್ಕೊಂಡಿದ್ದಾರೆ. ಶಾಸಕರು ಬಾಲಕೃಷ್ಣ ಅವರು ಯಾವೊಂದು ಆ್ಯಂಗಲಲ್ಲಿ ಅವರ ವಿರುದ್ಧ ಹೇಳಿಕೆ ಕೊಟ್ಟರು ಅನ್ನುವಂಥದ್ದು ಗೊತ್ತಿಲ್ಲ. ಅದಕ್ಕೆ ಅಲ್ಲ, ಅವ್ರು ಹೇಳಿದ್ದಾರೆ, ಅದಕ್ಕೆ ಕ್ರಿಯೆಗೆ ಅಂತ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮತ್ತು ಅವ್ರ ಮಗ ರಾಜೇಂದ್ರರವರು ಅವರ ಪ್ರತಿಕ್ರಿಯೆಯನ್ನು ಅವ್ರು ಹೇಳಿದ್ದಾರೆ. ಸ್ವಾಭಾವಿಕವಾಗಿ ತಂದೆಯವರಿಗೆ ಆ ಒಂದು ಸ್ಥಾನ ಹೋದಾಗ ಯಾರಿಗಾದರೂ ಒಂದು ಕೆಲವು ನೋವು ಅನ್ನೋದಿರ್ತದೆ. ಆ ದಾಟಿನಲ್ಲಿ ಕೆಲವು ಮಾತುಗಳನ್ನು ಹೇಳಿರ್ಬೋದು. ಆದರೆ ನಮ್ಮ ಪಕ್ಷದಲ್ಲಿ ಆ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಾಗಲಿ ಮತ್ತಿನ್ನೊಂದಾಗಲಿ ಯಾವುದೂ ಇಲ್ಲ. ಉದಾಹರಣೆ, ಇವಾಗ ಬಾಲಕೃಷ್ಣ ಅವ್ರ ಮೇಲೆ ರಾಜೇಂದ್ರರವರು ಹೇಳಿದರು, ಆದರೆ ಬಾಲಕೃಷ್ಣರವರು ಆ ರೀತಿಯಾದಂಥ ಯೋಚನೆಗಳಿಲ್ಲ ಅಂತಂದರು. ಇವಾಗ ರಾಜಣ್ಣ ಅವ್ರು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ಪಕ್ಷ ಎಲ್ಲ ಕೊಟ್ಟಿದ್ದೆ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ ಅನ್ನುವಂಥ ವಿಚಾರವನ್ನು ಅವ್ರ ಬಾಯಿಂದನೇ ಹೇಳಿದ್ದಾರೆ. ಇನ್ನೊಂದು ಸಜೆಷನ್ ನೀವು ಆ್ಯಡ್ ಆನ್ ಮಾಡ್ಕೋಬೋದು. ಇಲ್ಲಿ ಮಾಧ್ಯಮ ಅಥವಾ ಯಾವುದೋ ಕಾರ್ಯಕ್ರಮದ ವೇದಿಕೆಯ ಮೈಕ್ ಬಳಸೋದ್ರ ಬದಲು KPCC ಕಚೇರಿ ಇದೆಯಪ್ಪ, ಅಲ್ಲಲ್ಲೇ ಸಿಗ್ತಾರೆ, ಅಲ್ಲಿ ಮಾತಾಡ್ಕೊಂಡ್ಬಿಟ್ರೆ ಇಷ್ಟು ಕಾಂಟ್ರವರ್ಸಿನೇ ಆಗಲ್ಲ. ದಟ್ ಈಸ್ ಗುಡ್. ನಿಮ್ಮ ಸಜೆಷನ್ ಅವ್ರು ತಗೊಂಡ್ರೆ ಎಲ್ಲರಿಗೂ ಒಳ್ಳೇದಲ್ವಾ. ಇವತ್ತು ಬಹಳ ಮುಖ್ಯವಾಗಿ ರಾಜಣ್ಣವ್ರ ವಿಚಾರ ಅಂತಂದರೆ ಅನೇಕ ಬಾರಿ ಅವ್ರು ಬಹಿರಂಗವಾಗಿ ಮಾತನಾಡುವಂಥದ್ದು. ಉದಾಹರಣೆ, ಒಂದಿನ CLP ಮೀಟಿಂಗ್ ನಡೆಯೋ ಸಂದರ್ಭದಲ್ಲಿ ನನಗೆ ಅವರು ಸಿಕ್ಕಿ, ನಿಮ್ಮ ಝೀದು ಡಿಸ್ಕಷನ್ ನೋಡಿದ್ರಂತೆ, ತುಂಬ ನೀನು ಮಾತನಾಡಬೇಕಾದ್ರೆ ವ್ಯಾಲಿಡ್ ಪಾಯಿಂಟ್ ಎಲ್ಲ ಆಗ್ತಾ ಇರ್ತೀವಿ. ನಾವು ಅವಾಗ ಅಂದಿದ್ದೆ, ನೀವು ಜಾಸ್ತಿ ಮಾತಾಡಿ ನೀವೇ ಸಬ್ಜೆಕ್ಟ್ ಆಗ್ತೀರಾ ಅವಾಗ ಅಂತ ಹೇಳಿದ್ದೆ ನಾನು. ವಾಟ್ ಎವರ್. ಬಟ್ ಎನಿವೆ, ಅವ್ರು ಅವಾಗ ನೇರವಾಗಿ ಮಾತನಾಡುವಂಥದ್ದು. ಬಟ್ ಹಿರಿಯ ರಾಜಕಾರಣಿ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಏನು ವೋಟ್ ಚೋರಿ ಅನ್ನುವಂತಹ ಒಂದು ಯಾತ್ರೆಯನ್ನು ಆರಂಭಿಸಿದ್ರು. ಆ ಒಂದು ಹೇಳಿಕೆ ಕೊಡೋ ಬರದಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡಿದ್ರು. ಅದಕ್ಕೆ ಹೈಕಮಾಂಡ್ ಕೂಡಲೇ ಒಂದು ನಿರ್ಧಾರವನ್ನು ತಗೊಂಡು ಅವ್ರನ್ನ ಮಂತ್ರಿ ಪದವಿಯಿಂದ ಕೆಳಗಿಳಿಸುವಂಥ ಕೆಲಸ ಮಾಡಿದ್ದಾರೆ. ವಾಟ್ ಎವರ್. ಇವಾಗ ಅದು ಹೋಗಿ ಇನ್ನೂ 15 ದಿನ ಆದಾಗ ತನ್ನಿಂತಾನೇ ನೋವುಗಳಿರ್ತದೆ. ಆದರೆ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ. ಮತ್ತೆ
ಮತ್ತೆ ನೀವು ಚರ್ಚೆ ಮಾಡಿ ಅಭಿಪ್ರಾಯ ಇಲ್ಲ ಅಂತ ಹೇಳಿದ್ರೆ ಮೇಡಮ್ ಯಾರು ಇನ್ನೊಂದು ಒಪ್ಕೊಳ್ಳಲ್ಲ. ನೀವು ಚರ್ಚೆ ಮಾಡಬೇಕಾದ್ರೆ ಹೇಳ್ತೀರಾ ಏನು ಬಣ ಇದೆ ಅಂತ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ. ನೀವು ನೋಡ್ಬೋದು ಯಾವುದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಸಾಹೇಬರು ಒಂದು ದಿನಕ್ಕೂ ಎಲ್ಲಿ ಆದರೂ ಸಮೇತ, ಯಾಕೆಂದ್ರೆ ಅವರು ಮಾತಾಡಬೇಕಾದ್ರೆ ಯಾವ ರೀತಿ ಗೌರವ ಕೊಟ್ಟು ಮಾತಾಡ್ತಾರೆ. ದೊಡ್ಡ ಸ್ಥಾನದಲ್ಲಿದ್ದವರು ಮಾತಾಡ್ರಲ್ರಿ, ಯಾವ ಬಾಯಲ್ಲಿ ಮಾತಾಡಿಸ್ತಾರೆ ಮೇಡಮ್ ಅವರು ಅವೆಲ್ಲ ನಾಯಕರು ಯಾವುದೇ ಕಾರಣಕ್ಕೂ, ಯಾಕೆಂದ್ರೆ ಎಲ್ಲರಿಗೂ ಪಕ್ಷದಿಂದನೇ ಮುಖ್ಯಮಂತ್ರಿಗಳು, ಪಕ್ಷದಿಂದನೇ KPCC ಅಧ್ಯಕ್ಷರು, ಪಕ್ಷದಿಂದನೇ ಶಾಸಕರು, ಪಕ್ಷದಿಂದನೇ ಮಂತ್ರಿಗಳು, ಪಕ್ಷದಿಂದನೇ ಅದಕ್ಕೂ ಬಹಳ ಮುಖ್ಯವಾಗಿ ಕಾರ್ಯಕರ್ತರಿಂದನೇ ಪಕ್ಷ ಅನ್ನುವಂಥದ್ದು ಅಷ್ಟೇ ಮುಖ್ಯ, ಪಕ್ಷದಿಂದನೇ ಕಾರ್ಯಕರ್ತರಿರ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗಿರ್ತಕ್ಕಂಥ ವಿಚಾರ. ಆದ್ರೆ ನನ್ನ ಭಾವನೆ ಅಂತಂದ್ರೆ ಆಸ್ ಯೂಶುವಲಿ ಒಬ್ರು ದೊಡ್ಡ ಲೀಡರ್ ಆದಾಗ ಲೀಡರ್ ಶೆಲ್ಟರ್ ತಾಳುವಂಥದ್ದು ಸಾಧಾರಣವಾಗಿ ಎಲ್ಲರೂ ಅವರವರ ಅಭಿಮಾನ ಇಟ್ಕೊಂಡಿರ್ತಾರೆ, ಅವ್ರ ಬಗ್ಗೆ ಹೇಳುವಂಥ ವಿಚಾರಗಳು ಸಾಮಾನ್ಯವಾಗಿರ್ತವೆ. ಹಾಗಂದ ಮಾತ್ರಕ್ಕೆ ನಮ್ಮ ನಾಯಕರು ಯಾರಿಂದನೂ ಯಾವ ಹೇಳಿಕೆಯನ್ನು ಕೊಡಿಸುವಂಥ ಮಟ್ಟಕ್ಕೆ ಯಾವತ್ತೂ ಹೋಗಿಲ್ಲ. ಇವತ್ತು ಯಾವುದೇ ನಾಯಕರು ಮಾತಾಡಿದರೆ ಅವರ ವೈಯಕ್ತಿಕ ಅಭಿಪ್ರಾಯಗಳಾಗಿರ್ತದೆ ಹೊರತು ನಾಯಕರು ನೀವು ಹೇಳಿಕೆ ಕೊಡಿ ಅನ್ನೋ ಮಟ್ಟಕ್ಕೆ ಯಾವ ನಾಯಕರು ಸಹ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ರೈಟ್, ಮಾತಾಡ್ತೀನಿ. ರಾಮ್ ಅವ್ರು ಹೇಳಬೇಕು, ರಾಜಣ್ಣ ಅವ್ರಿಗೆ ಏನಾದ್ರು ನೀವು ಇನ್ವಿಟೇಷನ್ ಕೊಟ್ಟಿದ್ದೀರಾ, ಆಹ್ವಾನ ಇಲ್ಲ, ಕೊಟ್ಟಿದ್ದೀರಾ? ರಾಜಣ್ಣ ಯಾವ ಕಾಲಕ್ಕೂ ಬರಲ್ಲ. ಈಗ ಅದು ಬರೋದು ಯಾರು ಅನ್ನೋದು ಗೊತ್ತಿದೆ. ಅದಕ್ಕೆ ಬಾಲಕೃಷ್ಣ ಇವತ್ತು ಉಗ್ರವಾಗಿ ಕಾಂಗ್ರೆಸ್ BJPಗೆ ಅಪ್ಲಿಕೇಶನ್ ಹಾಕ್ಬಿಡೋರು. ನಿಮ್ಮನ್ನು ತೊಗೊಂಡ್ಬಿಡ್ತೀರಿ ಕಾಂಗ್ರೆಸ್ ಅವ್ರನ್ನ. ಯಾವ ಕಾಲಕ್ಕೆ ತೊಗೊತೀವಿ ನಿಮ್ಮನ್ನ? ನಿಮ್ಮನ್ನು ನಂಬ್ತೇವೆ ನಾವು. ಕಾಂಗ್ರೆಸ್ ಉರಿಯೋ ಮನೆ ಅಂತ ಇನ್ನು ಮನೆಯಿಂದ ಬರೋರನ್ನ ನಾವು ತೊಗೊಳೋದಿಲ್ಲ. ನಾವು ಗಟ್ಟಿ ದೇಶಭಕ್ತರ ಪಕ್ಷ ನಮ್ಮದು. ನಾವು ಪಕ್ಷದ ಅಧಿಕಾರಕ್ಕಾಗಿ ಬಂದಿರೋದಲ್ಲ, ದೇಶ ಕಟ್ಟೋಕೆ ಬಂದಿರೋದು. ಆ ಬಾಲಕೃಷ್ಣ ಏನೇನೋ ಮನ್ಸಿಗೆ ಬಂದಂಗೆ ಮಾತಾಡ್ತಾನೆ. ಮನ್ಸಿಗೆ ಬಂದಂಗೆ ಮಾತಾಡೋದು ನಾವು ಅದು ಕೇಳಿದ್ವ? ನಾವು ನಮ್ಗೆ ಅಪ್ಲಿಕೇಶನ್ ಹಾಕೋಣ ಅಂತ ಹೇಳಿದ್ವ ನಾವು? ನೀವೇ ನಿಮ್ಮ ಪಕ್ಷದ ಶಿಸ್ತು ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಮತ್ತು ನಿಮ್ಮಲ್ಲಿ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಮುಖ್ಯಮಂತ್ರಿ ಆಗಿರ್ತಾರೆ, ಏನು ಕ್ರಮ ತೊಗೊತೀರಿ? ಏನು ತಗೋತೀರಿ ಅದರ ಮೇಲೆ? ಬಾಲಕೃಷ್ಣ ಮೇಲೆ ಇವತ್ತೇ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಅಲ್ಲ, ಉಚ್ಚಾಟನೆ ಮಾಡಬೇಕು. ಪಾಪ ರಾಜಣ್ಣ ಇರೋ ಸತ್ಯ ಹೇಳಿದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ ನೀವು. ನಿಮಗೆ ಇವತ್ತು ಯಾಕೆ ಬರ್ತಾ ಇಲ್ಲ ನೀವು? ಬಾಲಕೃಷ್ಣ ಮೇಲೆ ಉಚ್ಚಾಟನೆ ಮಾಡಬೇಕು ಅನ್ನೋ ಯೋಚನೆ? ಬಹಿರಂಗವಾಗಿ ಏನು ಬೇಕೋ ಮಾತಾಡ್ಬೋದಾಯ್ತು. ಇದೇ ನಮ್ಮ ಪಕ್ಷ ಏನು ಯಾರು ಬಂದರೂ ಬಂದ್ಬಿಡ್ರಪ್ಪ ಅಂತ ಕರ್ಕೊಳ್ಳೋಕ್ಕೆ ನಾವೇನು ಬಿಟ್ಟಿದ್ದೀವ? ನಮ್ಮ ಪಕ್ಷ ದೇಶಭಕ್ತರ ಪಕ್ಷ, ದೇಶವನ್ನು ಆಳ್ತಾ ಇರ್ತಕ್ಕಂಥ ಪಕ್ಷ. ಇಡೀ ರಾಷ್ಟ್ರದಲ್ಲೇ ಇವತ್ತು ದೇಶಭಕ್ತರು ದೇಶಕ್ಕಾಗಿ ಪ್ರಾಣ ಕೊಡೋಕೆ ಸಿದ್ಧವಾಗಿರ್ತಕ್ಕಂಥ ಕಾರ್ಯಕರ್ತರಿರೋ ಪಕ್ಷ. ನಕಲಿಗಳನ್ನೆಲ್ಲ ಕರ್ಕೊಳ್ಳೋಕೆ ನಾವು ರೆಡಿ ಇಲ್ಲ. ಮತ್ತೆ ಆ 17 ಜನ ಬಂದ್ರು. 17 ಜನ ಬಂದಾಗ ಅವರ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದು. ನಾವು ತಗೊಂಡಿದ್ದಲ್ಲ. ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಅವ್ರ ಪಕ್ಷದಲ್ಲಿದ್ದಂಥ ಅಶಿಸ್ತು ಮತ್ತು ಅವ್ರ ಪಕ್ಷದಲ್ಲಿರ್ತಕ್ಕ ಪಕ್ಷಪಾತ ಧೋರಣೆಗಳನ್ನ ಖಂಡಿಸಿ ಅವ್ರು ಬಂದಿದ್ದು. ನಾವು ಕರೆದಿದ್ದಲ್ಲ ಅವ್ರನ್ನ. ಈ ಆಪರೇಷನ್ ಕಮಲ ಅಂತಾರಲ್ಲ, ಅವೆಲ್ಲ ಸುಮ್ಮನೆ ಆಪರೇಷನ್ ಕಮಲ ಅಲ್ಲ, ಅವರು ವಾಲಂಟಿಯರ್ ಆಗಿ ಅವರ ಸ್ವೈಕ್ತ ಇಚ್ಛೆಯಿಂದ ಕರ್ಕೊಂಡ್ಬಂದು. ಹಾಗೆ ಕಾಂಗ್ರೆಸ್ ಅವ್ರು ತಡಿಬೋದಾಯ್ತಲ್ಲ. ಹೋಗಿ ಮಳೆಯಲ್ಲಿ ನಿಂತ್ಕೊಂಡು DK ಶಿವಕುಮಾರ್ ಒಬ್ಬ ಹೋಗ್ಬೇಡ್ರು ನಾವು ನಿಮ್ಮನ್ನ ಕಾಪಾಡ್ತೀವಿ ಅಂತ ಮಳೆಯಲ್ಲಿ ನಿಂತ್ಕೊಂಡು ಗೋಗರ್ತ್ಕೊಂಡು ನಿಂತಿದ್ರು ಬಾಂಬೆ ಹೋಟ್ಲ್ ಮುಂದ್ಗಡೆ ಹೋಗಿ. ಯಾಕೆ ನೀವು ತಡೆಯೋಕ್ಕಾಗಲಿಲ್ಲ ಅವತ್ತು KPCC ಅಧ್ಯಕ್ಷರು? ನಿಮ್ಮ ಕೈಲಿ ಆಗಲ್ಲ, ಶಕ್ತಿ ಇಲ್ಲ ನಿಮಗೆ ಇರ್ತಕ್ಕಂಥದ್ದು ಒಂದೇ ಒಡೆದಾಳೋ ನೀತಿ, ಮತ್ತೆ ಎಲ್ಲೋ ಒಂದು ಕಡೆ ಅವಕಾಶವಾದಿಗಳು. ಈಗ ಬಾಲಕೃಷ್ಣಿಗೆ ಯಾವನ್ ಹೇಳಿದ್ನು? ಯಾರು ಹೇಳಿದ್ರು? ಯಾವನನ್ನೋ ಪದ ಬೇಡ, ಪಾಪ ಆತನ ಒಳ್ಳೆ ಗೌರವದಿಂದ ಕರೆಯೋಣ. ಆತನಿಗೆ ಯಾರು ಹೇಳಿದ್ರು? BJPಗೆ ಅಪ್ಲಿಕೇಶನ್ ಹಾಕೋರೆ ಕರ್ಕೊಂಡ್ಬಿಡ್ತಾರಂತ. ಯಾರು ತಗೊಂತಾರೆ? ಒಬ್ಬನ್ನ ಬಂದ್ರೆ 50 ಜನ ಬರ್ತೀರಾ? ಬನ್ನಿ, ಕಟ್ತೀವಿ ನಾವು ಕಟ್ತೀವಿ. ಅದು ಬಿಟ್ಟು ಒಬ್ಬರನ್ನ ಇಬ್ಬರು ತಗೊಳ್ಳೋಂಥ ಒಂದು ಜಾಯಮಾನ ನಮ್ದಲ್ಲ. ಈ ಕಾಂಗ್ರೆಸ್ ಅವರು DK ಶಿವಕುಮಾರ್ ಬಣ ಬೇಕಂತ ಇವತ್ತು ಸಿದ್ದರಾಮಯ್ಯನ ಕಂಡೆಮ್ ಮಾಡಬೇಕು, ಒಂದ್ ಕಡೆ ರೇಗಿಸ್ಬೇಕು. ಬಾಲಕೃಷ್ಣ ರೇಗಿಸಿರ್ತಕ್ಕಂಥದ್ದು ರಾಜಣ್ಣನಿಗಲ್ಲ. ಹಂಗಾರಿ ಬಣ ಇದೆ ಕಾಂಗ್ರೆಸ್ ಅಲ್ಲಿ. ಬಣ ಯಾರಿಲ್ಲ ಅಂದವರು 4-5 ಬಣ ಇದೆ ಅವ್ರದ್ದು. ಅವ್ರು ಹೇಳೋದು ಹಾಗೇನೆ. ಅವ್ರ ಪಾಪ ಅವ್ರು ಏನ್ ಮಾಡ್ತಾರೆ? ಅವ್ರೇನಾದ್ರು ಮಾತಾಡಿದ್ರೆ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ. ಅದರಿಂದ ಅವ್ರು ಮಾತಾಡ್ಲೇಬೇಕು, ಮಾತಾಡ್ತಾರೆ. ಬಣ ಇಲ್ಲ ಅನ್ನಕ್ಕಾಗುತ್ತಾ? ಬಣ ಇಲ್ಲ. ನೀವು ಅಪ್ರಸ್ತುತ ಆದ್ರೂ ಇದೊಂದು ಪ್ರಶ್ನೆ ಕೇಳ್ತೀನಿ ನೋಡಿ. ಧರ್ಮಸ್ಥಳ ಛಲ ಅಂತ ಹೋದ್ರೆ ಎಲ್ಲ ಒಟ್ಟಿಗೆ ಹೋದ್ರೆ ಒಂದು 4 ಜನ ಮಾತ್ರ ಹೊರಗಡೆ. ನೀವೇ ನಿಮ್ದು ಬುಡನೇ ಸರಿ ಇಟ್ಕೊಳಕ್ ಆಗ್ತಾ ಇಲ್ಲ. ನೀವು ಅವ್ರ ಬಗ್ಗೆ ಟೀಕೆ ಮಾಡ್ತಿರಲ್ಲ, ಅದು ಹೆಂಗೆ? ಟೀಕೆ ಮಾಡ್ಬೇಕಾದ ವಿಚಾರನ ಟೀಕೆ ಮಾಡೋಣ. ಧರ್ಮಸ್ಥಳದ ಆದಂಥ ಘಟನೆ ಏನು, ಎಷ್ಟು ಸುಳ್ಳುಗಳನ್ನು ಸೃಷ್ಟಿ ಮಾಡಿದ್ದಾರೆ, ಎಷ್ಟು ಅದನ್ನ DK ಶಿವಕುಮಾರ್ ಓಪನ್ ಆಗಿ ಹೇಳಿದ್ರೆ ಷಡ್ಯಂತ್ರ ನಡೆದಿರ್ತಾ ಇದೆ ಧರ್ಮಸ್ಥಳದಲ್ಲಿ ಅಂತ. ಯಾರು ಗೊತ್ತಿತ್ತದ್ದು? ನಮ್ಗೆ ಎಲ್ಲರನ್ನ ಒಂದ್ ಕಡೆ ತಗೊಂಡು ಹೋಗಕ್ ಆಗ್ತಾ ಇಲ್ಲ. ನೀವು ಆ ಪಕ್ಷದ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತಾಡ್ತೀರಿ, ಅಲ್ಲಿ ಸರಿಯಾದಂತ ಸಹಮತ ಇಲ್ಲ ಅಂತ. ರಾಜ್ಯಾಧ್ಯಕ್ಷರೇ ಹೇಳಿದ್ದು ಷಡ್ಯಂತ್ರ ನಡೆದಿದೆ ಅಂತ. ಇಲ್ಲಿ ಸಿದ್ದರಾಮಯ್ಯ ಒಂದು ಅರ್ಬನ್ ನಕ್ಸಲೈಟ್ಸ್ ಒಂದು ಗ್ರೂಪ್ ಇದೆ ಅವ್ರದ್ದು ಹಿಂದೆ. ಅವ್ರು ಏನ್ ಹೇಳ್ತಾರೆ ಅದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಕಾಯ್ತಾ ಇದ್ದಾರೆ, ನನ್ನನ್ನು ಕಿತ್ತಾಕ್ತಾರಪ್ಪ, ನಂದು ಹೋಯ್ತು ಅಧಿಕಾರ ಹೋಗ್ತದೆ ಸ್ವಲ್ಪ ದಿವಸದಲ್ಲಿ, ಅದರಿಂದ ನಾನು ಏನ್ ಮಾಡಬೇಕು ಅದು ಮಾಡೋಣ ಅಂತೇಳಿ ವೇಟಿಂಗ್ ನಲ್ಲಿ ಇದ್ದಾರೆ. DK ಶಿವಕುಮಾರ್ ಅದಕ್ಕೆ ಹೇಳೋ ಷಡ್ಯಂತ್ರ ಇದೆ, ಇದು ತಪ್ಪು, ಹಿಂದೂ ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿದ್ದಾರೆ ಇವರು ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿ ಸ್ಟಾರ್ಟ್ ಆಗೋದನ್ನ ಹೋಯ್ತು ಅವ್ರು ಹೋಗ್ತದೆ ನೋಡ್ಕೊಳ್ಳಿ. ನಾವ್ ಇದ್ರ ಭವಿಷ್ಯ ನಾವು ನುಡಿಯಲ್ಲ. 2.5 ವರ್ಷ ಅವ್ರು ಟೈಮ್ ತಗೊಂಡಿದ್ರು. ಆ 2.5 ವರ್ಷದ ಟೈಮ್ ಮುಗಿತಾ ಬಂದಿದೆ. ನೀವು
ಅವರು ಮೇ 30 ನನ್ನ ಪ್ರಕಾರ ಈ 2023ರಲ್ಲಿ ಅವರು ಅಧಿಕಾರದ ಚುಕ್ಕಾಣಿ ಹಿಡಿದ ಆ ದಿವಸದಿಂದ ಇವತ್ತಿನವರೆಗೂ ಸರ್ಕಾರ ಪತನ ಆಗುತ್ತೆ ಅಂತಂದ್ರೆ ಎಲ್ಲಾಯ್ತು? ಅವರು 2 ವರ್ಷ ಅವರ ನಡೆಸಿಬಿಟ್ರಲ್ಲ. ಆಂತರಿಕವಾಗಿರ್ತಕ್ಕಂಥ ನೂರಾರು ಬೇಗುದಿಗಳು ಇವತ್ತು ಜನಕ್ಕೆ ಗೊತ್ತಿರ್ತಕ್ಕಂಥದ್ದೇ. ನಾವು ನೇರವಾಗಿ ಅದನ್ನ ಹೇಳಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ನಾವು ವೇಟ್ ಮಾಡ್ತಾ ಇದೀವಿ. ಹಂಗಂದ್ರೆ ಸರ್ಕಾರ ಬಿದ್ದೋಗ್ಲಿ ಅಂತ ನಾವು ಹೇಳ್ತಾ ಇಲ್ಲ. ಒಳ್ಳೆ ನಿಮಗೆ ರಾಜ್ಯದ ಜನ ಫ್ರೀ ಗ್ಯಾರಂಟಿ, ಸುಳ್ಳು ಗ್ಯಾರಂಟಿಗಳು ಕೊಟ್ಬಿಟ್ಟು ನೀವು ಗೆದ್ಕೊಂಡ್ಬಿಟ್ಟಿದ್ರಿ, ಯಾಮಾರ್ಸಿ ಗೆದ್ದಿದ್ರಿ. ಇವತ್ತು ಯಾಮಾರ್ಸಿ ಗೆದ್ದಿರ್ತಕ್ಕಂಥವ್ರು ನೇರವಾಗಿ ಇವತ್ತು ಜನಕ್ಕೆ ಉತ್ತರ ಕೊಡಿ, ಕೆಲಸ ಮಾಡಿ ಅಂತ ಬಿಟ್ಟಿರೋದು. ಜನನೇ ನಾವು ದಂಗೆ ಹೇಳ್ತಾರಂತೂ ಹೇಳೋದಿಲ್ಲ. ಯಾಕಂದ್ರೆ ನಮ್ಮ ಬಾಯಿನಲ್ಲಿ ನಾವು ದೇಶಭಕ್ತರಾದ್ರಿಂದ ನಮ್ಮ ಬಾಯಿನಲ್ಲಿ ಕೆಲವು ಪದವು ಬರಲ್ಲ. ಅದು ಕಾಂಗ್ರೆಸ್ ಅವ್ರು ಏನ್ ಬೇಕೋ ಮಾತಾಡ್ತಾರೆ. ಒಬ್ಬ ಹೆಣ್ಮಗಳು ಪಾಪ ಹೆರಿಗೆ ಹಾಸ್ಪಿಟಲ್ ಮಾಡ್ಕೊಡಿ ಅಂತ ಇವನು ದೇಶಪಾಂಡೆ ಕೇಳಿದ್ರೆ ನಿನಗೆ ಹೆರಿಗೆ ಆದಾಗ ಮಾಡಿಸ್ಕೊಡ್ತೀವಿ. ಏನು ಉಡಾಪೆ ಮಾತುಗಳು, ಏನು ಇವ್ರದ್ದು ದೌರ್ಜನ್ಯ? ಹೆಣ್ಮಗಳಿಗೆ ಒಂದು ಗೌರವ ಬೇಡವಾ? ಪತ್ರಕರ್ತೆ ಯಾಕೆ, ಹಿರಿಯ ಪತ್ರಕರ್ತೆ, ಚಾನಲ್ ಯಾವುದೇ ಇರ್ಬೋದು, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದ್ರೆ ಹೆಣ್ಣು ಮಗಳ ಬಗ್ಗೆ ನಿನ್ಗೆ ಹೆರಿಗೆ ಯಾವಾಗ ಆಗುತ್ತೆ? ನಿನ್ಗೆ ಯಾರು ಹೇಳಿದ್ರು? ನಿನಗೆ ಆಯಮ್ಮನ ಹೆರಿಗೆ ಕೇಳಿದ್ಲಾ? ಸಾರ್ವಜನಿಕರು ಪ್ರಶ್ನೆ ಮಾಡೋರ ಇಂಥ ಉಡಾಪೆ. ಅದು ಹಿರಿಯ ನಾಯಕ ದೇಶಪಾಂಡೆ. ಏನ್ ಮಾಡ್ತಿದ್ರಿ ಹಂಗಾರೆ ಪ್ರತಿಪಕ್ಷದವ್ರು? ನೀವು ಇದನ್ನೆಲ್ಲ ಪ್ರಶ್ನೆ ಮಾಡ್ಬೇಕಲ್ಲ. ಪ್ರಶ್ನೆ ಮಾಡ್ತಾನೆ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ, ಮಾಡ್ಬೇಕಂತ ಈಗಾಗಲೇ ತೀರ್ಮಾನ ಆಗಿದೆ. ಇವತ್ತು ದೇಶಪಾಂಡೆ ರಾಜೀನಾಮೆ ಕೊಡಬೇಕು. ಆತನ ನೈತಿಕತೆ ಇದ್ರೆ ರಾಜೀನಾಮೆ ಕೊಡ್ಬೇಕು. ನೈತಿಕತೆ ಇಲ್ಲದ್ರೆ ಬಂಡವಾಳ ಬಾಳೋರ್ಗೆ ಏನು ಮಾಡೋಕ್ಕಾಗಲ್ಲ. ನಾನು ಕ್ಷಮೆ ಕೇಳ್ಬಿಡ್ತೀನಿ. ಕ್ಷಮೆ ಕೇಳಿದ್ದಾರೆ, ಏನು ಪ್ರಯೋಜನ ಅದರಿಂದ? ಕ್ಷಮೆ ಕೇಳೋದಲ್ಲ. ಇವತ್ತು ಕಾಂಗ್ರೆಸ್ ಅಂಧ ಪತನದಲ್ಲಿದೆ, ಪತನ ಆಗ್ತಾ ಇದೆ. ಅದಕ್ಕೆ ಪತನಕ್ಕೆ ಮುಂಚೂಣಿ ಬರೀತಾ ಇರತಕ್ಕಂಥದ್ದು ಇವತ್ತು ಬಾಲಕೃಷ್ಣ ಕಡೆಯಿಂದ ಒಂದು ಚೂಬಾಣ ಬಿಟ್ಟಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ತಮ್ಮ ಹೇಳ್ತಾ ಇದ್ದ, ನಮ್ಮಲ್ಲಿ ಅಂತ ಸಂಖ್ಯಾಬಲ ಇಲ್ಲ, ಅದರಿಂದ ನಾವೇನು ಮಾಡಲ್ಲ. ಸಂಖ್ಯಾಬಲ ಇವತ್ತಿಲ್ಲ. ಅದು ಹೇಗೆ ಶೇಖರಣೆ ಆಗ್ತದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುತ್ತದೆ. ಹೈಕಮಾಂಡ್ ಹೇಳಿದೆ, ಡಿ ಕೆ ನೀನೇನು ಮಾತಾಡ್ಬೇಡಯ್ಯ, ನೀನು ಸುಮ್ಮನೆ ಇರೋ, ನಿನ್ನ ಮುಖ್ಯಮಂತ್ರಿ ಮಾಡ್ತೀವಿ, 2 ವರ್ಷ ನಿಂದು 2 ವರ್ಷ ಅವ್ರದ್ದು, ಸುಮ್ಮನೆ ಇರಬೇಕು. ನೀನು ಜಾಸ್ತಿ ಮಾತಾಡಿದ್ರೆ ನಿನ್ ಕಷ್ಟ ಆಗ್ತದೆ. ಈ ಭಯ ಹಾಕಿ ವಾತಾವರಣ ಮಾಡಿ ಇವತ್ತು ಡಿ ಕೆ ಶಿವಕುಮಾರ್ನ ಸೈಲೆಂಟ್ ಆಗಿ ಇಳಿಸಿದ್ದಾರೆ. ತಮ್ಮ ಪಾಪ ಎಷ್ಟು ಚೆನ್ನಾಗಿ ಹೇಳ್ದ, ನಮ್ಮ ಹತ್ರ ಅಂತ ಸಂಖ್ಯಾಬಲ ಮೊದಲು ಯಾಕೆ ಹೇಳಿದ್ರು? 75 ಜನ ಇದಾರಂತ ಅವ್ರ ಪಾಳ್ಯದಲ್ಲಿದ್ದಂತ, ಅವ್ರ ಬಣದಲ್ಲಿದ್ದಂತ ಅವ್ರು ಹೇಳಿದ್ರು, ನಮ್ಮಲ್ಲಿ 75 MLAಗಳಿದ್ದಾವೆ, ನಾವು ಹೋಗ್ತೇವೆ ಅಂತ 1 ವರ್ಷಕ್ಕೆ ಮುಂದೆನೆ. ಇವತ್ತು ನಮ್ಮ ಸಂಖ್ಯಾಬಲ ಇಲ್ಲ ಅಂದ್ರೆ ಅದನ್ನ ಸಂಖ್ಯಾಬಲ ಇದೆ ಅಂತ ತೋರಿಸ್ಕೊಂಡ್ರೆ ಇನ್ನು ಬೇರೆ ಕಡೆಯಿಂದ ಡ್ಯಾಮೇಜ್ ಮಾಡ್ತಾರೆ ಅಂತೇಳಿ ನಮ್ಮ ಹತ್ರ ಇಲ್ಲಪ್ಪ. ಸೈಲೆಂಟ್ ಆಗಿ ಏನೋ ನಡೀತಿದೆ ಹಂಗಾರೆ. ಭಾರಿ ನಡೀತಾ ಇದೆ. ಜನಕ್ಕೆ ಒಂದು ಒಳ್ಳೆ ಸುದ್ದಿನೂ ಬರುತ್ತೆ. ಸರ್ಕಾರ ಬೀಳೋದಂತ ನಾವು ಬಯಸಿಲ್ಲ. ಒಳ್ಳೆ ಸುದ್ದಿನ ಅಲ್ಲ, ಕೆಟ್ಟ ಸರ್ಕಾರ ಇದು, ಕೆಟ್ಟ ಸರ್ಕಾರ, ಕೆಟ್ಟ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಇದು. ಈ ಸರ್ಕಾರಕ್ಕೆ ಏನ್ ನೈತಿಕತೆ ಇದೆ ಜನರ ಬಗ್ಗೆ? ಇವತ್ತು ಅತಿವೃಷ್ಟಿಯಾಗಿ ಜನ ಇವತ್ತು ಎಲ್ಲ ಕಡೆನೂ ಮುಳುಗಿ ಹೋಗ್ತಾ ಇದ್ದಾರೆ. ಅವ್ರ ಬಗ್ಗೆ ಚಿಂತೆ ಇಲ್ಲ ಅವ್ರಿಗೆ. ಧರ್ಮಸ್ಥಳದಲ್ಲಿ SIT ಮಾಡಿಬಿಟ್ವಿ ನೋಡಿ ನಾವು ಅಂತ. ಏನು ಮಾಡಿ ಸಾಧಿಸಿದಪ್ಪ ನೀವು? 0 ಇವಾಗ ಅವ್ರನ್ನೇ ಹಿಡಿತಾ ಇದ್ದೀರಾ. ಅದು ಹಿಡಿಯೋದ್ರ ಅದ್ರಾದ್ರೂ ತನಿಖೆ ನೆಟ್ಟಿಗೆ ಮಾಡಿಸಿದ್ರೆ ನೀವು ಆ ಬುರುಡೆ ತಂದವನಿಗೆ ಫಸ್ಟ್ ಅರೆಸ್ಟ್ ಮಾಡಿ ಆ ಬುರುಡೆ ಮೂಲ ಹುಡುಕಿಕೊಂಡು ಹೋಗಿದ್ರೆ ಈ ಪರಿಸ್ಥಿತಿ ಬರ್ತಾ ಇಲ್ಲ. ಇದು ಅಂತಾರಾಷ್ಟ್ರ ಮಟ್ಟದಲ್ಲಿ ಪೇಮೆಂಟ್ ನ್ಯೂಸ್ಗಳು ನಡೆದಿದೆ. ಅಂತಾರಾಷ್ಟ್ರ ಮಟ್ಟದಲ್ಲಿ ಇದು ನಡೆದ ಒಂದು ಷಡ್ಯಂತ್ರ ಇದು. ಇವತ್ತು ನಮ್ಮ ರಾಜ್ಯದ ಎಲ್ಲೋ ಒಂದು ಧರ್ಮಸ್ಥಳದಲ್ಲಿ ಆಗ್ತಕ್ಕಂಥ ಒಂದು ಇನ್ಸಿಡೆಂಟ್ನ ಹೊರ ದೇಶಗಳಲ್ಲಿ ಯಾವುದಾವುದೋ ಚಾನಲ್ಗಳಲ್ಲಿ ದುಡ್ಡು ಕೊಟ್ಟು ನ್ಯೂಸ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಅವರಿಗೆ ಏನ್ ನೈತಿಕತೆ ಇದೆ ರಾಜ್ಯದ ಜನತೆ ಬಗ್ಗೆ? ರೈಟ್, ಮಾತಾಡ್ತೀನಿ. ರಿಷಿಕ್ ಅವರು ನೀವು ಹೇಳಬೇಕು, ಕೆ.ಎನ್. ರಾಜಣ್ಣ ಅವ್ರು ರಾಜೀನಾಮೆ ಕೊಡಿಸ್ತೀರಾ? ಗೊತ್ತು ನಮ್ಗೆ ಏನು ಮಾಡಬೇಕು ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಸಾರಿ ಕೇಳಿಸೋದು. ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಸಾರಿ ಕೇಳಿಸ್ತೀರಾ? ಗೊತ್ತು ನಮ್ಗೆ ಏನು ಮಾಡಬೇಕು ಅಂತ ಹೇಳಿ. ಅಗೇನ್ ಕೌಂಟ್ರು, ಅದಕ್ಕೊಂದು ಕೌಂಟ್ರು. ಅದೇ ನಡೀತಿದೆಯಾ ಕಾಂಗ್ರೆಸ್ಸಲ್ಲಿ? ಮೇಡಮ್ ನೋಡಿ, ಕರ್ನಾಟಕದ ರಾಜ್ಯದಲ್ಲಿ ಈ ರಾಜಕೀಯದ ಇತಿಹಾಸದಲ್ಲಿ 135+ ಶಾಸಕರ ಮ್ಯಾಂಡೇಟ್ ತಗೊಂಡು ಅಭಿವೃದ್ಧಿ ಮಾಡಕ್ಕಾಗದಲ್ಲೇ ಕೈಲಾಗದಲ್ಲೇ ಇರುವಂಥ ಸರ್ಕಾರ ಅಂತ ಏನಾದ್ರು ಇದ್ರೆ ಅದೊಂದು ಕೈ ಸರ್ಕಾರ. ಯಾಕೆ ಅಂದರೆ ಇಷ್ಟು ಮ್ಯಾಂಡೇಟ್ ಸಿಕ್ಕಾದ ಮೇಲೆ ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ಅಟ್ಲೀಸ್ಟ್ ಹೇಳ್ಕೊಳಕ್ಕಾದ್ರೂ ಒಂದು ಸಾಧನೆ ಮಾಡಬೇಕಾಗಿತ್ತು. ಇವಾಗಿರುವಂಥ ಆಡಳಿತ ಕಾಂಗ್ರೆಸ್ ಪಕ್ಷದವ್ರದ್ದು ಬುರುಡೆ ಸಾಧನ. ನಿಮ್ಗೇನು ಅಂದರೆ ಬರೀ ಬುರುಡೆ ಬಿಟ್ಕೊಂಡು ಓಡಾಡೋದು, ಬುರುಡೆ ಹೇಳ್ಕೊಂಡು ಓಡಾಡೋದು, ಬುರುಡೆ ಸಿಕ್ಕಿದನ್ನ ಜನರಿಗೆ ಬುರುಡೆ ತೋರಿಸ್ಬಿಟ್ಟು ಟೋಪಿ ಹಾಕೋದು. ಇದೇ ಇವಾಗಿನ ಕಾಂಗ್ರೆಸ್ ಸರ್ಕಾರದವರು. ಇನ್ನು ಶಾಸಕರು ಮಾತಾಡ್ತಾ ಇರೋದು, ಕಾರ್ಯಕರ್ತರಲ್ಲ. ಬಾಲಕೃಷ್ಣ ಅವ್ರು ಮಾತಾಡ್ತಾರೆ, ಅವರು ಸಾಮಾನ್ಯ ವ್ಯಕ್ತಿನ, ಒಬ್ಬರು ಜವಾಬ್ದಾರಿ ಇರ್ತದೆ ಶಾಸಕರು. ರಾಜಣ್ಣ ಅವರ ಮಗ ಮಾತಾಡ್ತಾರೆ, ಅವರೊಬ್ಬರು ಕಾರ್ಯಕರ್ತರ, ಅವರು MLC ಸ್ವಾಮಿ. ಸೊ ಹಾಗಾದ್ರೆ ಸಿದ್ದರಾಮಯ್ಯನವ್ರು ಇರೋವರೆಗೂ ನಾವಿಲ್ಲಿ ಇರ್ತೀವಿ ಅಂದ್ರೆ ಏನಾದ್ರ ಅರ್ಥ? ಅರ್ಥ ಮಾಡ್ಕೋಬೇಕಲ್ವಾ? ಕಾಂಗ್ರೆಸ್ ಇರೋವರೆಗೂ ಇರ್ತೀವಿ ಅಂತ ಹೇಳಿಲ್ಲ ಅವರು. ಕಾಂಗ್ರೆಸ್ ಇರೋವರೆಗೂ ನಾವು ಇರ್ತೀವಿ ಅಂತ ಹೇಳಿದ್ರೆ ಅವರು ಕಾಂಗ್ರೆಸ್ಗೆ ನಾನು ನಿಷ್ಠಾವಂತನಾಗಿರ್ತೀನಿ ಅಂತ ಹೇಳಬೇಕಾಗಿತ್ತು. ಸಿದ್ದರಾಮಯ್ಯನವ್ರು ಇರೋವರೆಗೂ ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳಿದ್ರು. ಆದರೆ ಅದರರ್ಥ ಏನು? ಎಕ್ಸಿಟ್ ಅಲ್ಲಿ ನೋಡ್ಕೊಂಡಿದ್ದಾರೆ ಅಂತನ. ಇನ್ನು ಸನ್ಮಾನ್ಯ ಬಾಲಕೃಷ್ಣ ಅವರು, ರಾಜಣ್ಣ ಅವ್ರಿಗೆ BJPಲಿ ಅವ್ರು ಅವಳೇ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವ್ರಿಗೆ ಯಾವ ರೀತಿ ಗೊತ್ತಾಯಿತು? ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಾದರೂ ಆಲ್ರೆಡಿ ಒಂದು ಕಾಲು ಇಟ್ಟಿದ್ದಾರೇನೋ
ಅದ್ಯಾವುದೋ ಒಂದು ಇದನ್ನ ಇಟ್ಕೊಂಡು ಹೇಳಿದ್ರು, ಏನದು ನನಗೆ ಅದು ಹೇಳಕ್ ಗೊತ್ತಿಲ್ಲ, ನನಗೆ ಅದು ನಾಲೆಡ್ಜ್ ಇಲ್ಲ, ಸೊ ಹಾಗಾಗಿ ನಾನು ಕಮೆಂಟ್ ಮಾಡಕ್ ಹೋಗಲ್ಲ. ಸದನದಲ್ಲಿ ಎಸ್ ಸದನ ಅದನ್ನ ಹೇಳಿದ್ರು. ಸೊ ಆಲ್ರೆಡಿ ಒಂದು ಕಾಲ್ ಬಿಜೆಪಿ ಇಡೋ ಮೈಂಡ್ ಸೆಟ್ ಮಾಡ್ಕೊಂಡಿರ್ಬೋದೇನೋ ಅವರು. ಅರೆ ಅವು ಒಂದು ಶ್ಲೋಕ ಹೇಳಿದ ತಕ್ಷಣ ಬಿಜೆಪಿ ಇಲ್ಲ ಆಬ್ವಿಯಸ್ಲಿ ನೋಡಿ ನಿಮಗೆ ಈಗ ರಾಜಣ್ಣ ಅವರು ಬಿಜೆಪಿ ಅವ್ರಿಗೆ ಒಂದು ಅಪ್ಲಿಕೇಶನ್ ಹಾಕಿದಾರೇನೋ ಅಂತ ಹೇಳಿದ್ರು ಯಾರು, ಬಾಲಕೃಷ್ಣ ಅವರು. ಆದ್ರೆ ರಾಜಣ್ಣ ಅವ್ರ ಬಾಯಲ್ಲಿ ಏನಾದ್ರು ಬರುತ್ತಾ ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕೆಂದ್ರೆ ಅವರು ನನಗೆ ಕನ್ಫ್ಯೂಷನ್ ಇಲ್ಲ ಆಗುತ್ತೆ ಗೊತ್ತಾ. ಈಗಾಗಲೇ ಚರ್ಚೆ ಆಗ್ತಿರೋಂಗೆ ಸಿದ್ದರಾಮಯ್ಯನವ್ರದ್ದು ಬಣ ಅಂತ, ಈ ಕಡೆ ಡಿ ಕೆ ಶಿವಕುಮಾರ್ ಬಣ. ಸಿದ್ದರಾಮಯ್ಯನವ್ರ ಬಣದ ಕೆ ಎನ್ ರಾಜಣ್ಣವರು ಬಿಜೆಪಿ ಹೋಗೋದಂತೆ, ಈ ಕಡೆ ಡಿ ಕೆ ಶಿವಕುಮಾರ್ ಬಣದವರು ಬಿಜೆಪಿ ಹೋಗೋದಂತೆ. ಅಲ್ಲಿ ತಾಳಮೇಳನೇ ಇಲ್ವಲ್ಲ. ನೋಡಿ ಇಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿ ಇದೆ ನಿಮಗೆ. ಈಗಿರುವಂತ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಶಾಸಕರು ಹ್ಯಾಪಿಯಾಗಿ ಇಲ್ಲ, ಯಾರಿಗೂ ಅನುದಾನ ಸಿಗ್ತಾನೂ ಇಲ್ಲ, ಅಭಿವೃದ್ಧಿನೂ ಆಗ್ತಾ ಇಲ್ಲ, ಉದ್ಧಾರನೂ ಆಗಲ್ಲ, ರಾಜ್ಯನ ಉದ್ಧಾರನೂ ಮಾಡಲ್ಲ ಇವರು. ಸೊ ಹಾಗಾಗಿ ನಿಮಗೆ ಒಂದು 2 ಟೀಮ್ ರೆಡಿ ಆಗ್ಬಿಟ್ಟಿದೆ. ಒಂದು ಮೂಲ ಕಾಂಗ್ರೆಸ್ಸಿಗರು, ಅಂದ್ರೆ ಕಾಂಗ್ರೆಸ್ ಅಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೋ ಅದನ್ನ ಫಾಲೋ ಮಾಡ್ಕೊಂಡಿರ್ತೀವಿ ಅನ್ನುವಂಥದ್ದು ಒಂದು. ರಾಹುಲ್ ಗಾಂಧಿ ಏನು ಹೇಳ್ತಾರೋ, ಕಾಂಗ್ರೆಸ್ ಏನು ಹೇಳುತ್ತೋ, ನಮ್ಮ ರಾಜಕೀಯ ಭವಿಷ್ಯಗಳನ್ನ ನಾವು ನೋಡ್ಕೊಂಡು ಇಲ್ಲಿ ಬೇಕಾದ್ರೂ ಜಂಪ್ ಆಗ್ತೀವಿ, ಅಲ್ಲಿ ಬೇಕಾದ್ರೂ ಜಂಪ್ ಆಗ್ತೀವಿ ಅಂತ ಇರೋವಂಥದ್ದು ಒಂದು ಬಣ. ಅದು ಇಲ್ಲಿ ಬೇಕಾದ್ರೂ ಜಂಪ್ ಆಗ್ತೀನಿ ಅನ್ನೋಂಥವ್ರು ಯಾಕೆ ಜಂಪ್ ಆಗ್ತಾರೆ ಅಂತ ಹೇಳಿದ್ರೆ ಆಸೆ, ಅಧಿಕಾರದ ಆಸೆ. ನಿಮಗೆ ಬರೀ ಒಂದೇ ಅಕ್ಷರ ಮೈನಸ್ ಆಗ್ಬೇಕಾಗಿರೋದು, DCM ಅಂತ ಇರೋದ್ರ ಡಿ ತೆಗೆದು ಬಿಡ್ಬೇಕಷ್ಟೇ. ಆ ಬರೀ ಅದೊಂದೇ ಒಂದು ಅಕ್ಷರ ಇನ್ನೂ ಆಗ್ತಾ ಇಲ್ವಲ್ಲ. ಸೊ ಅದಕ್ಕೆ ಫಾಲೋವರ್ಸ್ ಬೇಕಲ್ಲ ನಿಮ್ಗೆ. ಯಾವತ್ತಾದ್ರೂ ರಾಜ ಅವನೇ ಬಂದ್ಬಿಟ್ಟು ಹೇಳ್ತಾನ? ಯಾವತ್ತೂ ಹೇಳಲ್ಲ. ಸೈನಿಕರನೋ ಮಂತ್ರಿನೋ ಅವರಲ್ಲಿರುವಂಥವ್ರನ್ನ ಕಳಿಸ್ಬಿಟ್ಟು ಹೇಳಕದು ಇಂಥ ಹೇಳಿಕೆಗಳನ್ನ. ಸೊ ಇಲ್ಲ ಆಗ್ತಾ ಇರೋದಂತೂ ಇದೇನೆ. ಈಗ ನೀವು ಈ ಡೆವಲಪ್ಮೆಂಟ್ಸ್ಗಳು ಕಂಪೇರ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು, ಅದು ಯಾರ್ದನ ಕ್ರಾಂತಿ ಆಗಲಿ, ಈಗ ಬೆಂಕಿ ಹಚ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಹಚ್ಕೊಳ್ಳುತ್ತೋ ಬೇರೆಯವ್ರಿಗೆ ಹಚ್ತಾರೋ ನಮಗೆ ಗೊತ್ತಿಲ್ಲ, ಒಟ್ಟಲ್ಲಿ ಬೆಂಕಿ ಅಂತೂ ಹಚ್ಕೊಳ್ಳುತ್ತೆ. ರಾಜಣ್ಣ ಅವ್ರು ಹೇಳಿದ್ರು ಸೆಪ್ಟೆಂಬರ್ ಕ್ರಾಂತಿ ಅಂತ ಅಂದ್ಬಿಟ್ಟು. ಸೊ ನೀವೊಂದು ಹೇಳಬೇಕಾದ್ರೆ ರಾಜೀನಾಮೆ ಕೊಡಲಿಲ್ಲ ರಾಜಣ್ಣ ಅವ್ರನ್ನ ಉಚ್ಚಾಟನೆ ಮಾಡಿರುವಂಥದ್ದು. ಯಾಕೆ ಉಚ್ಚಾಟನೆ ಮಾಡಿದ್ರು, ಯಾರಿಂದ ಪವರ್ ಯೂಸ್ ಮಾಡ್ಕೊಂಡು ಉಚ್ಚಾಟನೆ ಮಾಡಿದ್ರು, ಅವ್ರ ಹಿಂದೆ ಬಂದಂಥ ಅಲಿಗೇಷನ್ಸ್ ಏನು, ಸದನದಲ್ಲಿ ಅವರು ಮಾಡಿರುವಂಥ ಒಂದು 3-4 ತಪ್ಪುಗಳಿರ್ಬೋದು, 3-4 ಹೇಳಿಕೆಗಳು. ಯಾವುದು CD ವಿಷಯ ಅಂತ ಹೇಳಿದ್ರು, ಅದು ದೊಡ್ಡ ಹೇಳಿಕೆನೆ, ಸಾಮಾನ್ಯ ಅಲ್ಲ. ಅದಾದ ಮೇಲೆ ಈಗ ಎಷ್ಟೋ ಈ ಹಿಂದೆ ನಾವು ಮಾಧ್ಯಮದಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಹಲವಾರು ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾ ಇದ್ರು, ಅದೇನೋ ಫ್ರೀಡಮ್ ಆಫ್ ಸ್ಪೀಚು, ಹೈಕೋರ್ಟ್ಗೆ ಹೋಗಿದ್ರೆ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಟ್ಬಿಟ್ಟಿದೆ, ಇದೆಲ್ಲ ಕೆಲವೊಂದು ಹೇಳ್ತಾ ಇದ್ರು. ಸನ್ಮಾನ್ಯ ರಾಜಣ್ಣ ಅವರು ಈ ಓಟು ಚೋರಿ ಅಂತ ಏನು ಈ ಡೂಪ್ಲಿಕೇಟ್ ಬುರುಡೆ ಬಿಟ್ಕೊಂಡು ಹೊರಡ್ತಾ ಇದ್ರಲ್ಲ, ಇದ್ರ ಬಗ್ಗೆ ನಮ್ಮದೇ ಸರ್ಕಾರ ಇತ್ತಲ್ವ, ನಾವು ಏನು ಮಾಡಿದ್ವಿ ಅಂತ ಅವ್ರು ಏನು ಹೇಳಿದ್ರು ಅದನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು KPCC ಅಧ್ಯಕ್ಷರಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಎಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ಯಾಕೆ ಅಂದ್ರೆ ಇವರು ಆತ್ಮಾವಲೋಕನಕ್ಕೂ ಇಲ್ಲ, ಅಲ್ಲಿಲ್ಲ, ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಇಲ್ವೇ ಇಲ್ಲ. ನಿಮಗೆ ಆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅನ್ನೋದೇ ಆಗಿದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವತ್ತಿನ ದಿವಸ ಅವರು ಕೊಟ್ಟಿದ್ದ ಸ್ಟೇಟ್ಮೆಂಟ್ಗೆ ಇವರು ಜಸ್ಟಿಫಿಕೇಶನ್ ಕೊಟ್ಟಿದ್ದೇನು, ಅವರೊಬ್ರು ದೇಶಭಕ್ತ, ಇದು ಆ ಇಸ್ವಿಲ್ ಬಂದಿತ್ತು, ಈ ಇಸ್ವಿಲ್ ಬಂದಿತ್ತು, ಅವ್ರ ಆಡದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳಿದ್ರು. ಒಂದು ವೇಳೆ ಸ್ಪೀಚ್ ಇಲ್ಲ ಅಂತಿದ್ರೆ ನೋಡಿ ಸ್ಪೀಚ್ಗಳು ಸಿಕ್ಕಾಬಿಟ್ಟೆ ಹೊರಗಡೆ ಬರ್ತಾನೆ ಇದೆ. ಅಲ್ಲ, ಫ್ರೀಡಮ್ ಆಫ್ ಸ್ಪೀಚ್ ಏನು ಅಂತ ಹೇಳಿದ್ರೆ 2 ವಿಚಾರ ಇದೆ. ನಾನು ಹನ್ಸಿದ್ದನ್ನ ಸುಮ್ಮನೆ ಹೇಳೋದು ಬೇರೆ, ಇರೋದನ್ನ ಹೇಳೋದು ಬೇರೆ. ಇರೋದನ್ನ ಇರೋ ತರ ಹೇಳಿದ್ರೆ ಅವ್ರಿಗೆ ಏನು ಒಂದು ಉಚ್ಚಾಟನೆ, ಇಲ್ಲ ಅಂತ ಹೇಳಿದ್ರೆ ಟಾರ್ಗೆಟ್. ಇಲ್ಲಿ ಈಗ ಆಗುವಂಥದ್ದು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು. ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಬಣ ಅಂತ ಹೇಳ್ತಾ ಇದೀವಲ್ವ ನಾವು, ಯಾರೆಲ್ಲ ಬಂದು ಹೇಳ್ತಾರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಈಗ ಕೆಲವೊಂದು ಶಾಸಕರು ಯಾವ ಕಡೆ ಗುರ್ತಿಸ್ಕೊಂತಾರೆ, ಯಾರ್ಯಾರು ಯಾವ್ಯಾವ ಅನುದಾನಕ್ಕೆ ಅಂತ ಕೇಳಕ್ ಹೋಗ್ತಿರ್ತಾರೆ, ಅಥವಾ ಯಾರ ಪರವಾಗಿ ಮಾತಾಡ್ತಾರೆ. ಇದರಲ್ಲಿ ಬಣ ಅಂತ ಮತ್ತಿನ್ನೇನಾಗುತ್ತೆ. ಈಗ ಇವರು ಹೋಗ್ಲಿ ಆಪೋಸಿಟ್ ಪಾರ್ಟಿ ಅವರ, ಇಲ್ಲ ಹೋಗ್ಲಿ ಅವ್ರು ಏನಾದ್ರು ರಾಜ್ಯದ ಜನತೆಗೆ ಉದ್ಧಾರ ಆಗುವಂತದ್ರ ಬಗ್ಗೆ ಏನಾದ್ರು ಫೈಟ್ ಮಾಡ್ತಾ ಇದಾರ? ಎಲ್ಲೂ ಇಲ್ಲ. ಅಲ್ಲಿ ಈಗ ಇವರು ರಾಜಣ್ಣ ಅವ್ರು ಏನು ಸಿದ್ದರಾಮಯ್ಯನವ್ರ ಪರ ಅಂತ, ಬಾಲಕೃಷ್ಣ ಅವ್ರು ಯಾರ ಪರ? ಡಿ ಕೆ ಶಿವಕುಮಾರ್ ಅವ್ರ ಪರ. ಅವ್ರು ಏನು ಹೇಳ್ತಾರೆ, ಕಾಂಗ್ರೆಸ್ ಪರವಾಗಿ ಅಂತ ಯಾರು ಮಾತಾಡ್ತಾ ಇದ್ದಾರೆ ಇಲ್ಲಿ? ಯಾರು ಕಾಂಗ್ರೆಸ್ ಪರ ಅಂತ ಮಾತಾಡ್ತಾನೆ ಇಲ್ವಲ್ಲ. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಈ CBI, ED, NIA ಅಂತೆಲ್ಲ ಹೇಳ್ತಿರ್ತಾರೆ, ಯಾಕೆ ಬಂದ್ಬಿಡ್ತೀವಿ, ನಾವೇ ತುಂಬ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಅನ್ಕೊಂಡು. ಈಗ ತಾನೇ ಮೊನ್ನೆ ಕಾಂಗ್ರೆಸ್ ಶಾಸಕರು ಈ ಮನೆ ಹಾಳು ಮಾಡೋವಂಥ ಆಫ್ಲೈನ್ ಬೆಟ್ಟಿಂಗು, ಎಷ್ಟು ಸಂಸಾರ ಹಾಳು ಮಾಡಿರೋವಂಥ ಆನ್ಲೈನ್ ಬೆಟ್ಟಿಂಗು, ಇದನ್ನೆಲ್ಲೋ ಮಾಡೋವಂಥ ಮನಹಾಳ ಕೆಲಸ ಮಾಡೋವಂಥ ಕಾಂಗ್ರೆಸ್ ಶಾಸಕರು ವೀರೇಂದ್ರ ಪೊಪ್ಪಿಯವರು ಇದಾರಲ್ಲ, 12 ಕೋಟಿ ಸೀಸ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದೆಯಲ್ಲ ಸರ್, ರಾಜ್ಯ ಸರ್ಕಾರದವರು 12 ಕೋಟಿ ಕಾಣಿಸ್ಲೇ ಇಲ್ವಾ ಅವ್ರಿಗೆ? ಎಣ್ಸಕ್ಕೆ ಬರಲ್ವ ಅವ್ರಿಗೆ 12 ಕೋಟಿ? ಅದಕ್ಕೆ ED, IT, CBI ಬರಬೇಕಾಗಿತ್ತ? ಈಗ IT, CD, CBI ಬರಲಿಲ್ಲ ಅಂದಿದ್ರೆ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ಇಂಥ ಮನೆ ಹಾಳು ಮಾಡೋವಂಥದ್ದು, ಸಂಸಾರ ಹಾಳು ಮಾಡೋವಂಥ ಯಾರು ಈ ಕಾಂಗ್ರೆಸ್ ಶಾಸಕರು ಇದ್ರಲ್ಲ, ಇವರು ಏನು ಮಾಡಬೇಕಾಗಿತ್ತು? ಇದು ನಾವು ಕೇಳೋ ಪ್ರಶ್ನೆ. ರೈಟ್. ದರ್ಶನ್ ಅವರೇ, ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಜನ. ದೊಡ್ಡ ಮ್ಯಾಂಡೇಟ್ ಇದೆ ಅಂದರೆ ಉತ್ತಮ ಆಡಳಿತ, ಎಲ್ಲವೂ ಸುಭಿಕ್ಷವಾಗಿರುವುದು. ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ನೀವು ಅನುಷ್ಠಾನಕ್ಕೆ ತರ್ತೀರಿ,
ಹಲವಾರು ಸಿದ್ದರಾಮಯ್ಯನವರು ಅಂದರೆ ಭರವಸೆ, ಸಂಘಟನಾ ಚತುರ ಅನ್ನುವಂಥ ಹೆಸರನ್ನ ಡಿ ಕೆ ಶಿವಕುಮಾರ್ ಅವರು ಪಡ್ಕೊಂಡಿದ್ದಾಗ, ಅಷ್ಟು ದೊಡ್ಡ ಮ್ಯಾಂಡೇಟ್ ಸಿಕ್ಕಿದಾಗ ನಿರೀಕ್ಷೆ ಹೆಚ್ಚಾಗಿರುತ್ತೆ. ಕಳೆದ 2.5 ವರ್ಷಗಳಲ್ಲಿ ಬೇಕಾದಷ್ಟು ಹೋರಾಟವನ್ನು ನೋಡಿದ್ದೀವಿ. ಈಗಲೂ ನಾವು ಬೆಂಗಳೂರು ಒಂದು ರೌಂಡ್ ಹಾಕಿದರೆ ಗುಂಡಿಮಯ ಆಗೋಗ್ಬಿಟ್ಟಿದೆ. ನೆನ್ನೆನೂ ಯಾವುದೋ ಒಂದು ಟ್ರೂಲ್ ಆಗ್ತಾಯಿತ್ತು, ಕಾಣದ ರಸ್ತೆಗೆ ಎಲ್ಲಿ ಹುಡುಕಾಡೋದಂತ ಯಾರೋ ಹಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ಅಭಿವೃದ್ಧಿ? ನಿಮ್ಮದು ಪ್ರಹಸನ ನೋಡ್ಕೊಂಡು ಕೂತ್ಕೋಬೇಕಾ ರಾಜ್ಯದ ಜನ ಅಂತ? ಮೇಡಮ್, ಗುಂಡಿ ವಿಚಾರಕ್ಕೆ ಸುಮಾರು 10,000 ಗುಂಡಿಗಳನ್ನ ಹುಡುಕಿದ್ದಾರೆ. ಪಬ್ಲಿಕ್ಸೇ ಸಮೇತ ಫೋಟೋ ತೆಗೆದು ಹಾಕ್ಬೋದು. ಒಂದು ನಿಮಿಷ, ಏನು ಅಸಹ್ಯ ಇದು, ಏನಿದು ಇರೋ ವಿಚಾರ ಹೇಳ್ತಾರೆ ನಾವು. ಯಾವ ಗುಡ್ಡಿ ನನ್ನ ಪಕ್ಷದ ವಿಚಾರದಲ್ಲಿ ಬಹಳ ಕೇವಲವಾಗಿ ಒಬ್ಬ ವಕ್ತಾರ ಆಡುವ ಪದಗಳಲ್ಲದ ಪದಗಳು ಕೇಳಿದ್ದೀನಿ ಮೇಡಮ್, ಕೇಳಿದ್ದೀನಿ ಬಹಳ ಶಾಂತಿಯಿಂದ. ಒಂದು ನಿಮಿಷ ನೀವು ನೋಡ್ಕೊಳ್ರಿ, ಆಮೇಲೆ ಮಾತಾಡ್ರಿ ನೀವು. ಮೇಡಮ್, ಇವತ್ತು 5,300 ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಆಗಿದೆ. ಉಳಿದ ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡ್ತೀವಿ. JDS ವಕ್ತಾರರು, ಬಿಜೆಪಿ ವಕ್ತಾರರು ಮಾತಿನ ಬರದಲ್ಲಿ ಅನೇಕ ವಿಚಾರಗಳನ್ನ ತೆಗೆದ್ರು. ಬಿಜೆಪಿ ವಕ್ತಾರರು ನಮ್ಮ ಶಾಸಕರಿಗೆ ಏಕವಚನದ ಪದವನ್ನು ಹೇಳಿದ್ರು ಸಮೇತ ನಾನು ಬಾಯಿ ಮುಚ್ಕೊಂಡು ಒಂದು ನಿಮಿಷ ಇವತ್ತು ಒಂದು ನಿಮಿಷ ಕೇಳ್ತಾ ಇದ್ದೆ ನೋಡಿ, ಶುರು ಮಾಡಿ ಮಾತಾಡಕ್ ಬಿಡ್ತಾ ಇಲ್ಲ ಮೇಡಮ್. ಈ ರೀತಿ ಬಾಯಿ ಕಟ್ಟುವಂತ ಕೆಲಸ ಆಗ್ಬಾರ್ದು. ಎದುರಿಸೋ ಕೆಲಸ ಮಾಡ್ತಾರೆ ನೀವು. ನೀವು ವಕ್ತಾರ ಕಾಂಗ್ರೆಸ್ ಅವರು ಮಾತಾಡಿ ಮಾತಾಡಿ. ಇಲ್ಲ ಸಿದ್ದರಾಮಯ್ಯ ಮಾತಾಡಿ. ನೋಡಿ, ನಾಚಿಕೆ ಪದ ಬಳಕೆ ಮಾಡಿ. ಅಲ್ಲಲ್ಲ, ನಿಮ್ಮನ್ನ ಏನಂತ ಮಾತಾಡ್ಬೇಕು ನೀವು? ಜನರ ಮುಂದೆ ಏನ್ ಕೇಳ್ತಾರೆ ನೀವು? ವಿಚಾರ ಸುಮಾರು ಮಾತಾಡಿದ್ದಾರೆ. ನಮ್ಮ ಪಕ್ಷದ ಶಾಸಕರುಗಳ ಮೇಲೆ ಮತ್ತೆ ಬೇರೆ ವಿಚಾರದ ಮೇಲೆ ಅನೇಕ ಮಾತಾಡಿದ್ರು. ನನಗೂ ಮಾತಾಡ್ಬೇಕು ಪ್ಲೀಸ್. ನಮ್ಮ ಪದ ಬಳಕೆ ಬಿಜೆಪಿ ಅತ್ಯಾಚಾರ ಸಂಸಾರ ಹಾಳು ಮಾಡೋ ಕೆಲಸ ಮಾಡಿದ್ದಾರೆ. ಪೊಲೀಸ್ ಲೆಟ್ ದೆಮ್ ಟೇಕ್ ಆಕ್ಷನ್. ನಾವೇನ್ ಬೇಡ ಅಂತ ಇಲ್ಲಲ್ಲ. ಪ್ರಕರಣದಲ್ಲಿ ಆಕ್ಷನ್ ತಗೊಳ್ಳೋದು. ಮನೆ ಹಾಳು ಅನ್ನೋ ಪದ ಬಳಸಿದ್ರಲ್ಲ, ಮನೆ ಹಾಳು ಮಾಡ್ತಾರೆ. ಆನ್ಲೈನ್ ಕುಡಿತದಿಂದ ಮನೆ ಹಾಳಾಗುತ್ತೆ. ಆನ್ಲೈನ್ ಬೆಟ್ಟಿಂಗ್ ಮನೆ ಹಾಳು ಕೆಲಸ. ಪರ್ಮಿಷನ್ ನಾವೇ ಹೇಳ್ತಾ ಇದೀವಿ. ಎಷ್ಟೋ ಸಂಸಾರ ಹಾಳು ಮಾಡೋ ಕೆಲಸ. ಒಂದ್ ನಿಮಿಷ, ರಾಹುಲ್ ಗಾಂಧಿ ನಾನು ಅತ್ಯಾಚಾರ ಆಗಿದೆ ಅಂದ್ರು ಮೇಡಮ್. ನನಗೆ ಸ್ವಲ್ಪ ಮಾತಾಡ್ತಾ ಇಲ್ಲ. ನೀವು ಕರ್ಸಿರೋದನ್ನ ಮಾತಾಡಿದ್ರು ಮೇಡಮ್. ಕ್ಯಾಂಪೇನ್ ಮಾಡಿದ್ರು. ನಾನು ಅತ್ಯಾಚಾರ ಪ್ರೂವ್ ಮಾಡಿ ನೀವು ಮನೆಯಲ್ಲ ಅಂದ್ರೆ ಏನದು? ನಾನು ಅತ್ಯಾಚಾರ ಅಂತ ಹೇಳಿದ್ರಲ್ಲ ನಿಮ್ಮ ರಾಹುಲ್ ಗಾಂಧಿ. 3,000 ಸಿಡಿ ಏನೋ ಹೆಣ್ಮಕ್ಳ ಬಗ್ಗೆ ಮಾತಾಡಿರಲ್ಲ. ರಾಹುಲ್ ಗಾಂಧಿ 400 ದೇಶ ಪ್ರೇಮ ಪಾರ್ಟಿನ ಅಶ್ಲೀಲ ಪಾರ್ಟಿ, ಅಶ್ಲೀಲ ಪಾರ್ಟಿ, ಅನಾಚಾರ ಮಾಡೋ ಪಾರ್ಟಿ. ಅನಾಚಾರಕ್ಕಿಂತ ಅತ್ಯಂತ ಅನಾಚಾರದ ಪಕ್ಷ ಕಾಂಗ್ರೆಸ್ ಪಕ್ಷ. ನಿಮ್ಮ ಪಕ್ಷದಲ್ಲಿ ರಾಷ್ಟ್ರೀಯ ನಾಯಕರು ಏನ್ ಹೇಳಿದ್ರು? 400 ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರು. ಇವಾಗ ಕಾಂಗ್ರೆಸ್ ಹೋಗ್ತಾರೆ 3,000 ಜೀವಿತಾವಧಿ ಅಂತ ಕೋಟಿ
ನಾವೇನು ಅದನ್ನ ಬೇಡ ಅಂತ ಹೇಳಲ್ಲ. ಆದ್ರೆ ನಾನು ನಿಮಗೆ full mandate ಇಟ್ಕೊಂಡು ಅಭಿವೃದ್ಧಿ ಮಾಡಕ್ಕೆ ಮಾತಾಡದಲ್ಲ ರಾಹುಲ್ ಗಾಂಧಿ ಬಗ್ಗೆ ಹೇಳಿ. ರಾಹುಲ್ ಗಾಂಧಿ ಹೇಗೆ ಹೇಳಿದ್ರು ಅವರು ನಾನು ಅತ್ಯಾಚಾರ ಅಂತ ಹೇಗೆ ಹೇಳಿದ್ರು? ರಾಜ್ಯದ ಜನತೆಯಿಂದ ಜನ ನಿರೀಕ್ಷೆ ಮಾಡ್ತಿರೋದು ಒಳ್ಳೆ ಆಡಳಿತ. ಆದರೆ 2.5 ವರ್ಷಗಳಲ್ಲಿ ಬೇಕಾದಷ್ಟು ಹೋರಾಟಗಳು, ಬೇಕಾದಷ್ಟು ಅಭಿವೃದ್ಧಿಹೀನ ಕೆಲಸಗಳಾಗ್ತಿದ್ದಾವೆ. ಜನ ನಿರೀಕ್ಷೆ ಮಾಡೋದು ಉತ್ತಮ ಆಡಳಿತ, ಒಳ್ಳೆ ಆಡಳಿತ, ಒಳ್ಳೆ ಅಭಿವೃದ್ಧಿಯನ್ನು. ಆದರೆ ಈ ಶಾಸಕರು, ಆಡಳಿತ ಪಕ್ಷದ ನಾಯಕರ ಈ ಆರೋಪ ಪ್ರತ್ಯಾರೋಪಗಳ ಆ ಪ್ರಹಸವನ್ನು ನೋಡುವಂಥ ಸೌಭಾಗ್ಯವನ್ನು ಕೊಡಬೇಕು. ನೋಡಿ, ಕೆ.ಎನ್. ರಾಜಣ್ಣ ಅವ್ರನ್ನ ಕೆರಳಿಸುವಂಥ ಪ್ರಯತ್ನ ಆಗ್ತಿದೆ. ಆಂತರಿಕವಾಗಿ ಏನಾದರೂ ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ಆದಷ್ಟು ಬೇಗ ಕಾಂಗ್ರೆಸ್ ಬಗೆಹರಿಸಬೇಕು. 2.5 ವರ್ಷದಲ್ಲಿ ದರ್ಶನ್ ಅವರೇ ಸಾಕಾಗ್ಬಿಟ್ಟಿದೆ ಜನ. ಈ ಪ್ರಹಸನ ನೋಡ್ಕೊಂಡು ತಾಳ್ಮೆಯಿಂದ ಜನ ಇರೋದಿಲ್ಲ. ಅಭಿವೃದ್ಧಿ ಕಾರ್ಯಗಳು ಚಾಮರಾಜನಗರದಿಂದ ಬೀದರ್ ತನಕ ಆಗ್ತಾನೆ ಇದೆ. ಉದಾಹರಣೆ, ಇವತ್ತು ಚಾಮರಾಜನಗರ ಜಿಲ್ಲೆಗೆ ಹೇಳ್ಬೇಕಂತಂದ್ರೆ HD ಕೋಟೆಗೆ 770 ಕೋಟಿ, ಬೀದರ್ನ ನೀರಾವರಿಗೆ 7,000 ಕೋಟಿ, ಹೀಗೆ ಅನೇಕ ಉದಾಹರಣೆಯನ್ನ ಕೊಡಬಲ್ಲೆ. ಇವತ್ತು ಎಂಥದ್ದು ಮಾತಾಡೋದಕ್ಕೆ ಅಂತ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯದ ಬಗ್ಗೆ JDS ನವರು ಮಾತಾಡಿದ್ರು. CM ಇಬ್ರಾಹಿಂ ಅನ್ನೋರು ಇವರು JDS ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ರು. ಅವರು ಉಚ್ಚಾಟನೆ ಆಗಿರ್ತಕ್ಕಂಥದ್ದು ಮರೆಯೋದಲ್ಲ. ಇನ್ನು BJP ನಾಯಕರು ನಮ್ಮ ನಾಯಕರುಗಳ ಬಗ್ಗೆ ಮಾತಾಡ್ತಾ ಇದ್ರು. ನಾವು ರಾಜ್ಯಾಧ್ಯಕ್ಷಗಳು ಇವತ್ತು ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಒಬ್ರು ನಳಿನ್ ಕುಮಾರ್ ಕಟೀಲ್ ಅಂತ ಇದ್ರು, ಇನ್ನೊಬ್ರು DV ಸದಾನಂದ ಗೌಡ್ರು ಅಂತಿದ್ರು, ಜಗದೀಶ್ ಶೆಟ್ಟರು ಅಧ್ಯಕ್ಷ ಆಗಿದ್ರು, ಅವ್ರು ಪಕ್ಷ ಬಿಟ್ಟು ಈ ಕಡೆಗೆ ಬಂದ್ರು. ಇವತ್ತು ಈಶ್ವರಪ್ಪನವರು BJPಯ ರಾಜ್ಯಾಧ್ಯಕ್ಷ ಆಗಿದ್ರು, ಇವತ್ತು ಉಚ್ಚಾಟನೆ ಆಗಿದ್ದಾರೆ. ಹಿಂದೊಮ್ಮೆ AK ಸುಬ್ಬಯ್ಯನವರು BJP ಮೊದಲ ಅಧ್ಯಕ್ಷರು, ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು, ಕೊನೆಗೆ ಅವ್ರು BJPನೇ ಬಿಟ್ಟರು. BB ಶಿವಪ್ಪನವರು 2ನೇ ಅಧ್ಯಕ್ಷ ಆಗಿದ್ರು. ಅವರು ಸತ್ತಾಗ ಅವ್ರು ನೋಡೋದಕ್ಕೂ ಯಾವ BJP ನಾಯಕರು ಹೋಗ್ಲಿಲ್ಲ. ಇದು ವಾಸ್ತವ ಸತ್ಯ. ಇವತ್ತು ನೀವು ಆಳೋ ಪಕ್ಷವನ್ನ ಪ್ರಶ್ನೆ ಮಾಡಿ ಸ್ವಾಗತ. ಆದ್ರೆ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಇವತ್ತು ಪ್ರತಾಪ್ ಸಿಂಹ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಸಿದ್ದೇಶ್ವರ ಅವರು, BP ಹರೀಶ್ ಅವರು, ಹೀಗೆ ರಮೇಶ್ ಜಾರಕಿಹೊಳಿ ತಂಡವಾಗಿ ಇವ್ರದ್ದು ವಿರೋಧ ಪಕ್ಷದೊಳಗಡೆ ಒಂದು ವಿರೋಧ ಪಕ್ಷ ಆಗಿದೆಯಲ್ಲ, ಇದು ನಮ್ಮ ಪಕ್ಷಕ್ಕೆ ನಾವು ಯಾರನ್ನೂ ಸೇರಿಸ್ಕೊಳ್ಳಲ್ಲ. ದೇಶ ಪ್ರೇಮ ಅಂತೇನೇನು ಅಂದ್ರು. 17 ಜನನ ಈ 19ನೇ ಏನು ಸಂದರ್ಭದಲ್ಲಿ ಅವರ ಪಕ್ಷಕ್ಕೆ ಕರ್ಕೊಂಡು ಹೋದ್ರು. ಅವ್ರು ಬಂದವರೆಲ್ಲ ಒಂದೊಂದು ನಮ್ಮ ಪಕ್ಷಕ್ಕೆ ಯಾಕೆ ನೀವು ತಗೊಳ್ಳಲ್ಲ, ಗುಂಪಲ್ಲಿ ಬಂದ್ರೆ ತಗತ್ತಾರೆ. ಅದು 2008ರಲ್ಲೂ ಹಾಗೆ ಮಾಡಿದ್ರು. ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕದಲ್ಲಿ ಒಂದು ಬಾರಿಗೂ 113 ಸೀಟನ್ನ BJP ಕ್ರಾಸ್ ಮಾಡಿಲ್ಲ. ಇವರು ಜನತಾ ದಳ JDS ಆದ್ಮೇಲೆ ಇವರು ಬಂದಿಲ್ಲ. ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟು 3 ಸತಿ ತಗೊಂಡಿರೋ 44, 54, 99 ನಿಮ್ ಯೋಗ್ಯತೆ ಗೊತ್ತಿಲ್ಲ. ಇನ್ನೊಂದು ಟರ್ಮ್ ತಗೊಂಡ್ರೆ ದೇಶ ಬಿಟ್ಟು ನೀವು. BJP ಮತ್ತು JDS ನ ಟೀಕೆ ಮಾಡೋಕ್ಕಿಂತ ನೀವು ನಿಮ್ಮ ನಾಯಕರನ್ನ ಹೆಂಗ್ ಭದ್ರ ಅದನ್ನ ನೋಡಿ ಫಸ್ಟ್ ಮೇಡಮ್. ಖಂಡಿತವಾಗಿ ಯಾವ್ದಾದ್ರು ಹೇಳ್ತಾರೆ ಒಬ್ಬರ ಕಾಲ ಸ್ಟ್ರಾಂಗ್ ಇದೆ. ಸೊ ಅಲ್ಲ, ಆಗಾಗ ಬಂದು ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೇಳಬೇಕಾ? ನಮ್ಮ ಕರ್ನಾಟಕದವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ವಾರಕ್ಕೊಮ್ಮೆ ಆದ್ರೂ ಬರ್ತಾರೆ, ಅವ್ರನ್ನ ಭೇಟಿ ಆಗ್ತಾರೆ, ಮತ್ತೆ ಅವರು ಅಭಿಪ್ರಾಯವನ್ನ ಹೇಳ್ತಾರೆ. ನಮ್ಮಲ್ಲಿ ಅಂತದಕ್ಕೆಲ್ಲ ಅವಕಾಶ ಇದೆ. ಇವತ್ತು ನಮ್ಮನ್ನ ಏನೋ ಅವಕಾಶವಾದಿ ಅಂತ ನಿಮ್ಮಲ್ಲಿ ಅವಕಾಶ ಇಲ್ಲ. ರಾಜಣ್ಣ ಮಾಡ್ತಾ ಇದ್ರಿ, ಅವ್ರು ಇರೋ ಸತ್ಯ ಹೇಳಿದ್ರೆ ನಿಮ್ದೇ ಸರ್ಕಾರದಲ್ಲಿ ವೋಟರ್ ಲಿಸ್ಟ್ ಮಾಡಿದ್ರೆ ಮಾಡ್ತಾರೆ ನೀವು. ಅದ್ಯಾಕೆ ಉಚ್ಚಾಟನೆ ಮಾಡಿದ್ರೆ ಅದನ್ನ ನಿಮ್ಮ ವಾಕ್ ಸ್ವಾತಂತ್ರ್ಯ ಇಲ್ಲ ನಿಮ್ಮ MLAಗಳಿಗೆ. ಯಾರು BJP ಜೊತೆ ಸಖ್ಯ ಮಾಡಿದ್ರು ಅಂತ ಒಂದು, 2018ರಲ್ಲಿ ಕಾಂಗ್ರೆಸ್ ಜೊತೆ ಯಾವ ರೀತಿ ಸಖ್ಯ ಮಾಡಿದ್ರು ಅಂತ ಇನ್ನೊಂದು, ಅದು ಕಳೆದ ಇನ್ನೂ 4 ವರ್ಷ ಆಗಿರಲಿಲ್ಲ. ಈಗ BJP ಜೊತೆ ಹೋಗಿದ್ದಾರೆ. ಅದಕ್ಕೂ ಹೆಚ್ಚಾಗಿ ದೇವೇಗೌಡರು ಇವತ್ತು ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ನಿಂದ ರೂಢ ಇಲ್ಲ. ನಿಮ್ಮ ಆಡಳಿತ ಹಿಂಗೆ ಮುಂದುವರೆದ್ರೆ ನೀವು ಇನ್ನೊಂದ್ಸತಿ ನೆಕ್ಸ್ಟ್ ಟರ್ಮಿಗೆ ಯಾರ್ದಾರು ಸಖ್ಯ ವಹಿಸ್ಬೇಕಾಗುತ್ತೆ. ಇಲ್ಲ ನೋಡಿ, ಇವಾಗೇನೋ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ವ್ಯತ್ಯಾಸ ಆಗುತ್ತೆ ದರ್ಶನ್ ಅವರೇ. ಒಳ್ಳೆ ಆಡಳಿತ ಕೊಟ್ರೆ ನೆಕ್ಸ್ಟ್ ನೀವು ಬರ್ತೀರಿ, ಇಲ್ಲ ಅಂದ್ರೆ ಹಿಂಗೆ ಇಲ್ಲಿ BJPನೋ ಇಲ್ಲ JDS ಅಥವಾ AAPನೋ ಯಾರು ಬಂದ್ರೆ ಅವ್ರ ಜೊತೆ ಸಖ್ಯ ಬೆಳೆಸಬೇಕಾಗುತ್ತೆ. ಮೇಡಮ್, ಮುಂದಿನ ಬಾರಿ ಚುನಾವಣೆ ಆದಾಗ ಇದಕ್ಕಿಂತ 170ಕ್ಕಿಂತ ಅಧಿಕ ಸೀಟನ್ನ ಅಲ್ಲ 224 ನಿಮ್ದೆ ಅಲ್ಲ 224 ನಿಮ್ದೆ ಅಲ್ಲ 224 ನಿಮ್ಮ ಸದನವೇ ಜನ ನೋಡ್ತಾ ಇದ್ದಾರೆ. ನೀವು 224 ಬಂದ್ರೆ ಸಂತೋಷ. ಹಿಸ್ಟ್ರಿ ಕ್ರಿಯೇಟ್ ಆಗಲಿ. ರಾಜೀವ್ ಗಾಂಧಿ ಅವರು 405 ಸೀಟ್ ಗಳಿಸಿದ್ರು. ಇಡೀ ವಿಶ್ವದ ಡೆಮಾಕ್ರಸಿ ದೇಶಗಳಲ್ಲಿ ಹೈಯೆಸ್ಟ್ ಬಂದಿದ್ದು 405. ಬಿಜೆಪಿಗೆ ನಾನ್ ಯಾಕ್ರಿ ಹೋಗ್ಲಿ BJPಗೆ ಅಂತ ಕೆ.ಎನ್. ರಾಜಣ್ಣ ಅವ್ರನ್ನ ಯಾಕೆ ಟ್ರಿಗರ್ ಮಾಡ್ತಾರೆ? ಈ ಕಡೆ DK ಶಿವಕುಮಾರ್ ಅವರು ಇಶಾ ಫೌಂಡೇಶನ್ಗೆ ಹೋಗ್ಲಿ, ಪಾಪ ಅವ್ರು ಕಲ್ತಿರೋದು ಅವ್ರ ಭಾವನೆ, ಅವರ ಆ ಶ್ಲೋಕಗಳನ್ನ ಪಠನೆ ಮಾಡಿದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ. ಸಾರಿ ಕೇಳಿಸ್ತಾರೆ. ಅವ್ರ ಆತ್ಮಸ್ಥೈರ್ಯವನ್ನು ಕುಗ್ಸೋ ಕೆಲಸ ಆಗುತ್ತಲ್ಲ, ಯಾಕೆ? DK ಶಿವಕುಮಾರ್ ಅವರ ಆತ್ಮಸ್ಥೈರ್ಯವನ್ನ ಯಾರು ಕುಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಮೇತ ಸಾಮೂಹಿಕ
ಸ್ವಾಭಾವಿಕವಾಗಿ ಕ್ಷಮೆ ಕೇಳಿದ್ರಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ ಹೇಳಿ. ಅದಕ್ಕೆ ಉತ್ತರ ಕೊಡಿ ನೀವು. ಕಾರ್ಯಕರ್ತರಿಗೆ ಏನಾದ್ರೂ ಮನಸ್ಸಿಗೆ ನೋವಾಗಿತ್ತು ಕಾರ್ಯಕರ್ತರಿಗೆಲ್ಲ ಕ್ಷಮೆ ಕೇಳ್ತೀವಿ. ಆಗಿದ್ದು ಯಾರಿಗೆ ನಾವು ಸ್ವಾಗತ ಹೇಳಿ. ಮಾಡ್ತೀವಿ. ನಮ್ಮ ನಾಯಕರ ಇವತ್ತು ನಿರ್ಧಾರವನ್ನು ಸ್ವಾಗತ ಮಾಡ್ತೀವಿ. ಯಾವುದೋ ಗೊತ್ತಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳ್ತಾರೆ ಅಂತ ಹೇಳೋ ಡಿಕೆ ಬಗ್ಗೆ ಡಿಕೆ ನಮ್ಗೆ ಹಾಗೆಲ್ಲ ಮಾತಾಡ್ಬೇಡಲು ಸಂಬಂಧ ಹಾಗೆ ಇಲ್ಲ. ಮಾತಾಡ್ಬೇಡ ಕಣೋಲು ಅಂತ ಕಿರ್ಚಾಡ್ದೆ. ಏನಿದು ಅಲ್ಲ ಕ್ಷಮೆ ಕೇಳಿ ಕಾರ್ಯಕರ್ತರ ಕ್ಷಮೆ ಅಲ್ಲ. ಪ್ರಶ್ನೆ ಕೇಳ್ತಾರೆ. ಇವತ್ತು ಉತ್ತರ ಮಲ್ಲಿಕಾರ್ಜುನ ಕೊಡ್ತಾರೆ. ಖರ್ಗೆ ಅನಾವಶ್ಯಕ ನೇರವಾಗಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ಗೆ BJP ಡಿ ಕೆ ಶಿವಕುಮಾರ್ ನಿನಗೆ ಮಾತಾಡ್ಬೇಡ. ಕ್ಷಮೆ ಕೇಳ್ತಾರೆ ಅಂತ ಹೇಳಿದ್ರೆ ಆ ಗೀತೆ ಏನಾದ್ರು ಅಷ್ಟು ಗೀತೆ ಏನಾದ್ರು ಸರ್ ಈಗ ಒಂದು ಆಡಳಿತ ಪಕ್ಷ ಆಡಳಿತ ನಡೆಸ್ತಾ ಇರತ್ತೆ, ಅದು ಪ್ಲಸ್ ಮಾಡುತ್ತೋ ಮೈನಸ್ ಮಾಡ್ಬೇಕು, ಅದನ್ನ ನೀವು ಪ್ರಶ್ನೆ ಮಾಡ್ಬೇಕು. ಅದನ್ನ ಅಲ್ಲ, ಬಿಟ್ಬಿಟ್ಟು ಪ್ರಶ್ನೆ ಅದನ್ನ ಕೇಳ್ಬೇಕು. ಅಲ್ಲಲ್ಲ ಬೆಳಗಾದ್ರೆ ಪತನ ಆಗ್ಲಿ ಅಂತ ಬಯಸ್ತಿರಲ್ಲ ನೀವು. ನಾವು ತೋ ಅವ್ರ ಪಕ್ಷ ಉಳಿಬೇಕಿನ್ನು ಜನಕ್ಕೆ ಗೊತ್ತಾಗ್ಬೇಕು ಇವ್ರ ಬಂಡವಾಳ ಏನು, ಇವ್ರು ಯಾವ ಲೆವೆಲ್ ಅಲ್ಲಿ ಇದಾರೆ, ಯಾಕೆ ಇವ್ರಿಗೆ ಈ ತರ ಜನ ಶ್ರೀಮಂತ ಆಗ್ತಾ ಇದಾರೆ. 136 ಯಾವುದೇ ಕಾರಣಕ್ಕೂ ಅಷ್ಟು ದೊಡ್ಡ ಬಹುಮತ ಸಿಕ್ಕಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡ್ರಪ್ಪ, ಒಳ್ಳೆ ಕೆಲಸ ಮಾಡ್ರಿ. 5 ಗ್ಯಾರಂಟಿ ಇರಲ್ಲ, 5 ಗ್ಯಾರಂಟಿ ಕಾಪಾಡಿಲ್ಲ ನಿಮ್ಗೆ ದೇಶಭಕ್ತ ಪಕ್ಷ ಮಾಡ್ತೀವಿ, ನಿಮಗೆ ಯಾಕೆ ಕಷ್ಟ? ಬಾಲಕೃಷ್ಣ ಅವರು ಪಕ್ಷ ವಿರೋಧಿ ಆದ ಹೇಳಿಕೆಗಳನ್ನ ಇವತ್ತೇನೇನು ಹೇಳಿದ್ರು? ಮಂಪುರ ಪರೀಕ್ಷೆಗೆ ಒಳಪಡಿಸಿ ಅಂತ ರಾಜಣ್ಣವ್ರು ಏನ್ ತಪ್ಪು ಮಾಡಿದ್ರು ಹಂಗಾದ್ರೆ? ಪಾಪ ಅದು ನೋಡಿ, ಆಡಳಿತ ಪಕ್ಷದಲ್ಲೇ ಇರಲಿ ಅಥವಾ ಒಂದು ಪಕ್ಷಕ್ಕೆ ಸಂಬಂಧಪಟ್ಟ ನಮ್ಮ ಆಡಳಿತದಲ್ಲಿ ನಾವು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾಗಿತ್ತು. ಈಗ ನೋಡಿ, ಸಾರಿಗೆ ಇಲಾಖೆ ನಿಗಮಕ್ಕೆ ಆದಾಯ ಆಗ್ತಿರ್ಬೋದು, ಆದರೆ ಅದನ್ನು ಸರ್ಕಾರವೇ ಭರಿಸಬೇಕಾಗತ್ತೆ. ಆವಾಗ ರಾಮಲಿಂಗಾರೆಡ್ಡಿಯವರು ಕೆಲವು ಸಲ ನಾವು ಇದನ್ನ ಯೋಚನೆ ಮಾಡಬೇಕು, ಆರ್ಥಿಕ ಕ್ರೋಢೀಕರಣ, ಆದಾಯದ ಕ್ರೋಢೀಕರಣದ ಬಗ್ಗೆ ನಾವು ಮುಂಚೆ ಯೋಚನೆ ಮಾಡಬೇಕು ಅಂತ ಹೇಳಿದ ತಕ್ಷಣ ತಪ್ಪಾಗ್ಬಿಡತ್ತಾ? ಅವೆಲ್ಲವೂ ಆತ್ಮಾವಲೋಕನ. ನೀವು ಆ ಥರ ಯಾಕೆ ಕೆ ರಾಜಣ್ಣವ್ರ ವಿಚಾರನ ಪರಿಗಣಿಸೋದಿಲ್ಲ? ಸರ್ಕಾರದ ವಿಚಾರ ಸರ್ಕಾರದ ಹೇಳ್ಬೋದು, ಪಕ್ಷದ ವಿಚಾರ ಬಂದಾಗ ಅದು ಆಂತರಿಕ ಮಾತನಾಡುವಂತ ಆಂತರಿಕ ರಾಹುಲ್ ಗಾಂಧಿ ಅವರು ಇಡೀ ದೇಶಾದ್ಯಂತ ಪಕ್ಷಕ್ಕೆ ಯಾರಿಂದ ಗೆಲ್ಲಬೇಕು? ಯಾರಿಂದ ಗೆಲ್ಲಬೇಕು? ಯಾರಿಂದ ಗೆಲ್ಲಬೇಕು? ನಡೀತಾ ಇದೆ. ನರೇಂದ್ರ ಮೋದಿ ಅವರು ದೇಶದ ಮುಂದೆ ಭಯ ಪಟ್ಟಿದ್ದಾರೆ. ಅದಕ್ಕೆ ದೇಶಾಂತರ ಸುತ್ತಾ ಇದ್ದಾರೆ. ಏಕೈಕ ನಾಯಕ ವಿಶ್ವಗುರು ತಪ್ಪು ವಿಶ್ವಗುರು ನರೇಂದ್ರ ಮೋದಿ ಅವರು. ವಿಶ್ವಗುರು ವಿಶ್ವಗುರು ಖಂಡಿತ ರಾಹುಲ್ ಗಾಂಧಿ ಹೇಳ್ತಾರಲ್ಲ, ಅವ್ರು ಟ್ಯಾಕ್ಸ್ ಹಾಕ್ತಾರೆ, ಅದ ದೇಶದ್ರೋಹದ ಮಾತುಗಳನ್ನ ಆಡ್ತಾರಲ್ಲ. ರಾಹುಲ್ ಗಾಂಧಿ ಹೇಳ್ತಾರೆ ನಮ್ಮ ದೇಶ ಮೊದಲು, ಆಮೇಲೆ ರಾಹುಲ್ ಗಾಂಧಿ. ನಾವು ಕೊಟ್ಟಿರೋ ಸ್ವಾತಂತ್ರ್ಯದಲ್ಲಿ ನೀವು ದೇಶದಲ್ಲಿ ಉಚ್ಚಾಟನೆ ಮಾಡಿ ಕಾಂಗ್ರೆಸ್ ಸ್ವಾಮಿ ರಾಷ್ಟ್ರದ ನಾಯಕರು ಪಕ್ಷ ಆಗ್ಬಿಟ್ಟು ಇದೇ ಕುಮಾರಸ್ವಾಮಿ ಮನೆ ಮುಂದೆ ಹೋಗಿ ಕೈ ಕಟ್ಕೊಂಡು ನೀವು ಅಧಿಕಾರ ಮಾಡಿ ಬೇಷರದ ಬೆಂಬಲ ಅಂದ್ಬಿಟ್ಟು ಏನ್ ಅಲ್ಲ ಬೇಷರದ ಬೆಂಬಲ ಅಲ್ಲ ಇವಾಗ ಹೇಳಿದ್ರಲ್ಲ ಕುಮಾರಸ್ವಾಮಿ ಎಷ್ಟು ಬುಡ ಬಿಡ್ತಾ ಇದ್ರೆ ಕಾಂಗ್ರೆಸ್ ಅವರು. ರಿಷಿಕ್ ಅವರೇ, ಡಾಕ್ಟರ್ ರಂಗನಾಥ್ ಅವರು ಕುಣಗಲ್ ಶಾಸಕರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಖಚಿತ ಅಂತ ಹೇಳಿದ್ದಾರೆ. 100% ಅವ್ರು ಕಾಂಗ್ರೆಸ್ ಶಾಸಕರಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಶಾಸಕರು ಹೇಳಿದ್ರೆ ನಿಮಗೆ ಉಚ್ಚಾಟನೆ ಮಾಡ್ಬೇಕಲ್ವಾ, ನಿಮಗೆ ಶಿಸ್ತಿನ ಕ್ರಮ ತಗೋಬೇಕು ತಾನೆ. ಶಿಸ್ತಿನ ಕ್ರಮ ತಗೊಳ್ತಾ ಇಲ್ಲ ಅಂತಂದ್ರೆ ಅವ್ರು ಕಾಂಗ್ರೆಸ್ ಶಾಸಕರಲ್ಲ ಅಂತ. ಯಾಕೆಂದ್ರೆ ಕಾಂಗ್ರೆಸ್ ಶಾಸಕರು ಈ ಹಿಂದೆ ಇಕ್ಬಾಲ್ ಹುಸೇನ್ ಅವ್ರು ಮಾತಾಡಿದ್ರು, ಏನ್ ಹೇಳಿದ್ರು? ಶಿಸ್ತಿನ ಕ್ರಮ ಅಂತ ಹೇಳಿದ್ರು. ಮತ್ತೆ ಇವ್ರಿಗೆ ಯಾಕೆ ತಗೊಳ್ಳಿಲ್ಲ? ಅವ್ರ ಸಂಬಂಧಿಕರು ಅಂತಾನ? ಕೆಪಿಸಿಸಿ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಸಂಬಂಧಿಕರು ಅಂತಾನ ಇವರು, ಅಥವಾ ಅಧ್ಯಕ್ಷರು ಸಂಬಂಧಿಕರು ಅಂತಾನ ಇವರು, ಅಥವಾ ಅವ್ರ ಬಣ ಅಂತಾನ? ಈಗ ಬಾಲಕೃಷ್ಣ ಅವರು ಒಂದು ಆರೋಪ ಮಾಡ್ತಾರೆ, ವಿರೋಧ ಪಕ್ಷದವರು, ನಿಮ್ಗೆ ಯಾವ್ದೋ ಬೇರೆ ಪಕ್ಷದವರಲ್ಲ, ವಿರೋಧ ಪಕ್ಷದವರು ಬಿಜೆಪಿ ಅವರ ಜೊತೆ ಇವರು ಆಲ್ರೆಡಿ ಒಂದು ಕಾಲ್ ಇಟ್ಟಿದ್ದಾರೆ, ಅಪ್ಲಿಕೇಶನ್ ಬಂದಿದೆ, ನಾಳೆ ಸೇರ್ಕೊಂಡೇ ಬಿಡ್ತಾರೆ ಅಂತ ಹೇಳ್ತಾರೆ. ವಾಟ್ ಡಸ್ ಇಟ್ ಮೀನ್? ಜವಾಬ್ದಾರಿ ಮಾತಾಡ್ಬೇಕು ತಾನೆ ಅವರು. ಅದಕ್ಕೆ ಏನು ಶಿಸ್ತಿನ ಕ್ರಮ ತಗೊಂಡಿದ್ದೀರಾ? ಕಪ್ಪೆ ಹಾಕ್ದಂಗಲ್ಲ, ಫಸ್ಟ್ ಅದ್ರ ತೂಕ ಅಬ್ಸರ್ವ್ ಮಾಡ್ಕೊಳ್ಳಿ. ಇವರು ಪಕ್ಷ ಬಿಟ್ಟು ಹೋಗ್ತಾರೇನೋ ಅಂತ ಹೇಳಿದ್ರೆ ಅವ್ರೇನೋ ಮುನ್ಸಿದಾರಪ್ಪ ಕರ್ಕೊಂಬರೋಣ ಅಂತ ಹೇಳ್ಬೋದು. ಒಂದು ವಿರೋಧ ಪಕ್ಷದಲ್ಲಿ ಹೋಗ್ಬಿಟ್ಟು ಇವರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಎಂಟರ್ಟೈನ್ ಮಾಡ್ತಾ ಇದ್ದೀರಾ ನೀವು? ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀರಾ? ತಗೊಂಡಿಲ್ಲ ದರ್ಶನ್ ಅವರೇ ಇಂಥ ಸ್ಟೇಟ್ಮೆಂಟ್ ಬಂದ್ಮೇಲೆ
ಈಗ ಬಾಲಕೃಷ್ಣ ಅವರು ಯಾವ ಒಂದು ರೀತಿನಲ್ಲಿ ಅವರು ಕಾಂಟೆಕ್ಸ್ಟ್ ಅಲ್ಲ ಓಪನ್ ಆಗಿ ಹೇಳಿದ್ದಾರೆ, ರೀತಿ ಅಲ್ಲ ಅದು ಓಪನ್. ಇಕ್ಬಾಲ್ ಅವ್ರೇನ್ ತಪ್ಪು ಹೇಳಿಲ್ಲ ಅವತ್ತು. ನಿಜ. ನಮ್ ನಾಯಕರು CM ಆಗ್ಬೇಕು, ಈಗ ರಂಗನಾಥ್ ಅವರು ನಮ್ಮ ನಾಯಕರು CM ಆಗ್ಬೇಕು ಅಂತ ಸಂದರ್ಭದಲ್ಲಿ ಹಂಗೆಲ್ಲ ಮಾತಾಡೋಂಗಿಲ್ಲ. ಕ್ರಮ ಅಂದ ಮೇಲೆ ಇದು ಸ್ವಲ್ಪ ನೋಡಿ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದಿತ್ತು, ಇಟ್ ಇಸ್ ಡ್ಯಾಮೇಜಿಂಗ್ ಟು ದ Damaging ಅದು. ಡ್ಯಾಮೇಜ್ ವಿರೋಧ ಪಕ್ಷ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಏನು ಸರಿ ಇಲ್ಲ ಅಂತ ಅದ್ರ ಅರ್ಥ. ಅದನ್ನ ಸನ್ಮಾನ್ಯ ಬಾಲಕೃಷ್ಣ ಅವರೇ ಬಾಯಿ ಬಿಟ್ಬಿಟ್ಟು ಹೇಳ್ತಾ ಇದ್ದಾರೆ. ಇಷ್ಟಕ್ಕಿಂತ ಕ್ಲಿಯರ್ ಆಗಬೇಕಾ ನಿಮ್ಗೆ? ಇಂಡೈರೆಕ್ಟ್ ಆಗಿ ರಾಜಣ್ಣ ಅವರು ಬಿಜೆಪಿ ತಟ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಏನು ಸರಿ ಇಲ್ಲ ಅಂತ. ಮಂಪುರ ಪರೀಕ್ಷೆಗೆ ಒಬ್ಬರು ಅಂತ ಹೇಳಿದ್ರು ಯಾರು? ಮಂಪುರ ಪರೀಕ್ಷೆಗೆ ನಿಮ್ಮ ಪಕ್ಷದ ಶಾಸಕರು ನಿಮ್ಮ ನಿಮ್ಮ ಪಕ್ಷದವರೇ ನಿಮ್ಮನ್ನ ಮಂಪುರ ಪರೀಕ್ಷೆಗೆ ಒಳಪಡಿಸಿ ಅಂದ್ರೆ ನಿಮಗೆ ಏನು ಬೆಲೆ ಇರ್ತದೆ? ಇನ್ನೇನಾದ್ರೂ ಇದೆಯಾ? ಅಲ್ಲ ಇದೆ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಯಾಕೆ ಸೈಲೆಂಟ್ ಆಗಿದ್ದಾರೆ? ಸೊಕಾಸ್ ನೋಟಿಸ್ ಕೊಡಿ, ಬಾಲಕೃಷ್ಣ ಕೊಡಿ. ಯಾಕೆ ಕೊಡಲಿಲ್ಲ? ನಮ್ಮ ಪಕ್ಷ ನಾವೇನಾದ್ರು ಮಾಡ್ತೀವಿ. ನೀವು ಕಾಂಗ್ರೆಸ್ ಮಾತಾಡಿ, ನೀವು ನಿಮ್ಮ ತಪ್ಪುಗಳನ್ನ ರಾಮೋರೆ, ನಿಮ್ ಪಕ್ಷದಲ್ಲಿ ಚಲ್ಲಾಪಿಲ್ಲಿ ಆಗಿದೆಯಲ್ಲ, ಅವ್ರನ್ನೆಲ್ಲ ಒಂದ್ ಕಡೆ ಗೂಡ್ಸಿ. ನಮ್ಮ ಪಕ್ಷದ ಎಲ್ಲೂ ಹೋಗಲ್ಲ. ದೇಶಭಕ್ತರು, ನಮ್ಮ ದೇಶಭಕ್ತರು ಒಂದು ಸಾರಿ ಡೆಲ್ಲಿಯಿಂದ ಮೋದಿ ಅವರು ಅಮಿತ್ ಶಾ ಅವರು ಯಾರಾದ್ರು ಒಂದು ಮಾತು ಕಾಂಜಾರ ಹೇರೇ ಮುಚ್ಕೊಂಡು ನಿಂತ್ಕೋತಾರೆ. ನಿಮ್ಮ ಪಕ್ಷದಲ್ಲಿ ಯಾರು ಕಂಟ್ರೋಲ್ ಮಾಡ್ತಾವ್ರೆ? ಇವತ್ತು ಖರ್ಗೆ ಅವರು ಡಿ ಕೆ ಶಿವಕುಮಾರ್ ನೀನ್ ಧರ್ಮಸ್ಥಳದಲ್ಲಿ ಸುನೀಲ್ ಕುಮಾರ್, CT ರವಿ, ಕಾಗೇರಿ ಅವರು ಭಾಷಣ ಮಾಡ್ದಾನೆ. ಯಾಕೆ ಇವತ್ತು ನಿಮ್ಮ ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಸಿದ್ದೇಶ್ವರು, ಹರೀಶ್, ರಮೇಶ್ ಜಾರಕಿಹೊಳಿ, ಯತ್ನಾಳು, ಈಶ್ವರಪ್ಪ ಕಾಂಟ್ರಿಬ್ಯೂಷನ್ ಇಲ್ವಾ ನಿಮ್ಮ ಪಕ್ಷಕ್ಕೆ? ಯತ್ನಾಳ್ ಕಾಂಟ್ರಿಬ್ಯೂಷನ್ ಇಲ್ವಾ ನಿಮ್ಮ ಪಕ್ಷಕ್ಕೆ? ಯಾಕೆ ಕಿತ್ತಿಸ್ರಿ? ಇದೇನಾ ನಿಮ್ಮ ಪಕ್ಷ ಶಿಸ್ತು? ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ. ನಮ್ಮ ಪಕ್ಷ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ. ಬಂಡಾಯ ಅಭ್ಯರ್ಥಿ ಆಗಿದ್ರು ಅವ್ರಿಗೂ ಆಯ್ತು. ಪ್ರತಾಪ್ ಸಿಂಹ ಕೊಡಲ್ವಾ? ಕೊಡಲ್ವಾ? ಹರೀಶ್ ಅವ್ರಿಗೆ ಕೊಡಲ್ವಾ? ರಮೇಶ್ ಜಾರಕಿಹೊಳಿ ಅವ್ರಿಗೆ ಕೊಡಲ್ವಾ? ಇವತ್ತು ಬಾಲಕೃಷ್ಣಗೆ ಏನು ಶಿಕ್ಷೆ ಕೊಟ್ಟಿದ್ದೀರಿ? ಉಚ್ಚಾಟನೆ ಮಾಡಿ ನೀವು ನೋಟಿಸ್ ಕೊಡಿ, ಕನಿಷ್ಠ ನೋಟಿಸ್ ಕೊಡಿ. ಆಳುವ ಸರ್ಕಾರದ ಪರವಾಗಿ ಹೇಳ್ಬೇಕಂದ್ರೆ ರಾಜ್ಯದಲ್ಲಿ ಅನೇಕ ಸಮಸ್ಯೆ, ಜ್ವಲಂತ ಸಮಸ್ಯೆಗಳಿವೆ. ಕೆಲವೊಂದ್ ಕಡೆ ನೈಸರ್ಗಿಕ ವಿಪಗಳಾಗಿದ್ದಾವೆ. ಇವತ್ತು ಸದನದಲ್ಲಿ ನಿಜವಾಗ್ಲೂ ವಿರೋಧ ಪಕ್ಷ ತರ ಅವರು ನಡ್ಕೊಂಡಿದ್ದಾರ. ವಿರೋಧ ಪಕ್ಷದವರು ಹಂಗೆ ನಿಮ್ ಮೇಡಮ್ ಪರಿಹಾರ ಕೊಡುವಂತ ಮನೇಲಿ ನೋಡಿ, ಮನೇಲಿ ನೀವು ಗ್ಯಾರಂಟಿ ಕೊಡ್ತಾ ಇದ್ರೆ ಅದು 3-4 ತಿಂಗಳಿಂದ ವ್ಯತ್ಯಾಸ ಆಗಿದೆ. ರಸ್ತೆಯಲ್ಲಿ ಗುಂಡಿ ಇದೆ, ಮನೇಲಿ ನಲ್ಲಿ ನೀರು ಓಪನ್ ಮಾಡಿದ್ರೆ ಗ್ರಾಮೀಣ ಭಾಗದಲ್ಲಿ ನೀರೇ ಇಲ್ಲ. ಇನ್ನೂ ನೀವು ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗೋದಾದರೆ ಮಳೆ ಬಂದು ತತ್ತರಿಸಿ ಬೆಳೆ ಎಲ್ಲ ಕೊಚ್ಕೊಂಡು ಹೋಗಿದೆ, ಬೆಂಬಲ ಬೆಲೆ ಇಲ್ಲ. ಈಗ ಜಸ್ಟ್ ನಾನೊಂದು ಸುದ್ದಿ ನೋಡ್ತಾ ಇದ್ದೆ, ಸಿದ್ದರಾಮಯ್ಯನವರು ಯಾವುದಾದ್ರು ಅಂಜನಾದ್ರಿ ಹನುಮ ಜಯಂತಿ ಸಲುವಾಗೇನೋ ವೃದ್ಧರು ಕೂಡ ಬೆಟ್ಟದಲ್ಲಿ ಹನುಮನ ದರ್ಶನ ಪಡ್ಕೊಳ್ಬೇಕು ಅಂತೇಳಿ ಏನೋ ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ. ಸದ್ಯ ಅನುದಾನದ ಕೊರತೆ ಹೋಲ್ಡಲ್ಲಿದೆ. ಇದನ್ನ ಅಭಿವೃದ್ಧಿ ಅಂತ ಕರೆಯುತ್ತಾ ಮೇಡಮ್? ಅಭಿವೃದ್ಧಿ ನಾನು ಗುಂಡಿ ಮುಚ್ಚೋ ವಿಚಾರದಲ್ಲಿ ನಿಮಗೆ ಅಂಕಿ ಸಮೇತ ಹೇಳಿದ್ದೀನಿ. ಜೀರೋ ಟ್ರಾಫಿಕ್ ಇಲ್ದಂಗೆ ಒಂದ್ ಎಂಡಿಂದ ಇನ್ನೊಂದ್ ಎಂಡಿಗೆ ಬೆಳಿಗ್ಗೆ ಪೀಕ್ ಅವರ್ ಟ್ರಾಫಿಕ್ ಅಲ್ಲಿ ಒಂದೇ ಒಂದು ದಿವಸ ನೀವು ಕಾರಲ್ಲಿ ಹೋಗಿ ತೋರಿಸ್ಬಿಟ್ರಿ ನನಗೆ, ನಾನು ರಾಜಕೀಯ ನಿವೃತ್ತಿ ತಗೊಂಡ್ಬಿಡ್ತೀನಿ. ಜೆಡಿಎಸ್ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಇವ್ರು ಇವತ್ತು ನನಗೆ ಓಡಾಡ್ಬಿಟ್ಟು ತೋರಿಸ್ಬಿಡ್ಲಿ ಜೀರೋ ಟ್ರಾಫಿಕ್ ಅಲ್ಲಿ ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ. ಅಲ್ಲ ಅದ್ ಹೆಂಗಾಗುತ್ತೆ? ನೀವು ನಿಮ್ಮ ಅವಧಿಲಿ ಮಾಡ್ತೀರಾ? ನೀವು ಚಾಲೆಂಜ್ ಮಾಡ್ತೀವಿ, ಅವ್ರಿಗಿಂತ ಬೆಟರ್ ಡೆವಲಪ್ಮೆಂಟ್ ಮಾಡಿ ತೋರಿಸ್ತೀವಿ ನಾವು. ಅವ್ರಿಗಿಂತ ಅಲ್ಲ ಕೇಳಿಸ್ಕೊಳ್ಳಿ, ಈಗ ಔಟರ್ ನಿಮಗೆ ನೈಸ್ ರೋಡ್ಗಳಾಗಲಿ ಇದನ್ನೆಲ್ಲ ಮಾಡಿರುವಂತದ್ದು ನಾವೇ. ನಮ್ಮ ಅದು ವಿರೋಧ ಮಾಡಿದ್ದೆ ದೇವೇಗೌಡರು. ಯಡಿಯೂರಪ್ಪ ಯಾವ ಪದ ಬಳಸಿದ್ರು ಇತಿಹಾಸದಲ್ಲಿ ಇದೆ. ಅದು ಈಗ ಬಾಯಿ ಮುಚ್ಕೋತಾರೆ, ಯೋಗ್ಯತೆ ಇಲ್ಲ. ಈಗ ಯಾವ GBA ಮಾಡ್ತಾ ಇದಾರೆ ಇವರು? ಯಾವ GBA ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅಂತ ಇದಾರೆ ಇವರು? ನಾಳೆ ಬೆಳಗ್ಗೆ ಆದ್ರೆ ನಿಮ್ದೇ ಆಡಳಿತ ಆಯ್ತಾ? ಕುಮಾರಸ್ವಾಮಿ ಅವರೇ CM ಅಂತ ಅನ್ಕೊಳ್ಳೋಣ, ನೀವು ಝೀರೋ ಟ್ರಾಫಿಕ್ ಅಲ್ಲಿ ಓಡಾಡೋ ಪರಿಸ್ಥಿತಿ ಇದೆಯಾ? ಮಾತಾಡಿ. ನಿಮ್ಗೆ ಪೀಕ್ ಅವರ್ ಸರ್ವಿಸ್ ಅಲ್ಲಿ ನೀವು ಒಂದ್ಸತಿ ಓಡಾಡಿ ನಿಮ್ಗೆ ಗೊತ್ತಾಗುತ್ತೆ.
ಹಾಕಿ. ಎಷ್ಟು ಗುಂಡಿ ಇದೆ ಅಥವಾ ಯಾವ್ಯಾವ ರೋಡ್ ಎಷ್ಟು ಕಿತ್ತೋಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಮಳೆ ಬಂದ್ರೆ 1 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ನಿಮಗೆ 20 ನಿಮಿಷ ಆಗುತ್ತೆ. 1 ಕಿಲೋಮೀಟರ್ ಎಷ್ಟು 20 ನಿಮಿಷ ಬೇಕು ನಿಮ್ಗೆ. ಇವರು ಇದೇ ನಾವು ಅಭಿವೃದ್ಧಿ ಅಂತ ಹೇಳುವಂಥದ್ದು. ಅದ್ಯಾವುದೋ ಡಬಲ್ ಫ್ಲೈಓವರ್ ಅಂತ ಮಾಡವ್ರೆ. ಆ ಬೇರೆ ಫ್ಲೈಓವರ್ ಹೋದ್ರೆ 1 ಸತಿ ಸ್ನಾನ, 2ನೇ ಫ್ಲೈಓವರ್ ಮೇಲೆ ಹೋದ್ರೆ 2 ಸತಿ ಸ್ನಾನ ಮಾಡ್ಬೋದು ನೀವು. ಇದು ಇವರು ಅಭಿವೃದ್ಧಿ. ಈಗ ಇನ್ನೂ ಹೇಳ್ತಿ ಕೇಳಿಸ್ಕೊಳ್ಳಿ, ನಾವು ಹೆಲಿಕಾಪ್ಟರ್ ಹೋಗ್ತೀವಿ, ಏರೋಪ್ಲೇನ್ ಹೋಗ್ತೀವಿ ಅಂತ ಅಂದ್ಬಿಟ್ಟು ಬಾಡಿಗೆ ತಗೊಳ್ಳೋ ಶೋಕಿ ಇಲ್ದಂಗೆ ಖರೀದಿ ಬೇರೆ ಮಾಡಕೊಂಡು ಹೊಸ ಯೋಜನೆ ಮಾಡ್ತಾವ್ರೆ. ನಿಮ್ಗೆ ಗೊತ್ತಾ ಈ ನ್ಯೂಸ್? ಹೊಸದಾಗಿ ಕಮಿಷನ್ ಇದನ್ನ ಕೇಳಿಸ್ಕೊಳ್ಳಿ. ರಾಜ್ಯ ಜನತೆ ಅರ್ಥ ಮಾಡ್ಕೋಬೇಕು. ಸರ್ಕಾರದವರು ಹೆಲಿಕಾಪ್ಟರ್ ತಗೊಳ್ತಾರಂತೆ, ಆಮೇಲೆ ಪ್ರೈವೇಟ್ ಜೆಟ್ಟು ತಗೊಳ್ತಾರಂತೆ, ಅದಕ್ಕೆ ಆಲ್ರೆಡಿ ಟೆಂಡರ್ ಕರೀತಾವ್ರಂತೆ. ಇದು ಇವ್ರ ಅಭಿವೃದ್ಧಿ. ಇದು ಇವ್ರ ಯೋಗ್ಯತೆಗೆ ಮಾಡುವಂತ ಅಭಿವೃದ್ಧಿ. ಇವರು ಎಲ್ಲ ಸುಳ್ಳು. ಅದು ಚಾಲೆಂಜ್ ಮಾಡ್ತೀನಿ ನಾನು, ಪ್ರೂವ್ ಮಾಡ್ತೀನಿ ನಿಮಗೆ. ಆಯ್ತು, ನೀವು ಮಾಡ್ಕೊಳ್ರಿ, ಮಾತಾಡಿದ್ರಲ್ಲ. ಒಂದು ಪ್ರಶ್ನೆ ಕೇಳಿದ್ರೆ ಕೇಳಂತ ಗಾಂಭೀರ್ಯ ಇರಲಿ. ಇಲ್ಲ ಮಾತಾಡಕ್ ಹೋಗ್ಬೇಡಿ, ಇಲ್ಲ ಮಾತಾಡಕ್ ಬಿಡ್ಬೇಕು. ಮೇಡಮ್, ರೋಡ್ ವಿಚಾರ ಕೇಳಿದ್ರೆ ಅನಾವಶ್ಯಕ ಕಾಮಿಡಿ ಮಾಡ್ತಾ ಇದ್ದಾರೆ. ಇಂಥ ಕಾಮಿಡಿಯನ್ನು ಯಾಕೆ ಜೆಡಿಎಸ್ ಅವ್ರು ಕಳಿಸ್ತಾರೆ ಗೊತ್ತಿಲ್ಲ. ಮೇಡಮ್, ನೀವು ಒಂದು ಬುದ್ಧಿ ಇಲ್ಲ. ಆ ಮುಂಬೈಯಲ್ಲಿ ಮರ್ಯಾದೆ ಕೊಟ್ಟರೆ ಡಬಲ್ ಮರ್ಯಾದೆ. ಈ ತರ ಮುಂಬೈ ಪಕ್ಕದಲ್ಲಿ ನಿಮಗೆ ಸಿ ಇದೆ, ಅದ್ರ ಪಕ್ಕದಲ್ಲಿ ನಿಮಗೆ ಮಾಡಿದ್ದಂತ ಒಂದು ಪ್ಲಾನ್. ಅದನ್ನ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಯಾವ ಸಿ ಇದೆಯಪ್ಪ, ಸಿ ಪಕ್ಕದಲ್ಲಿ ಇರುವಂತ ಟನಲ್ ಮಾಡ್ತೀವಿ ಅಂತಂದ್ರು. 6,000 ಕೋಟಿ ಇರೋದು 14,000 ಕೋಟಿ. ನಿಮ್ಮ ಕನಸುಗಳ ಬಗ್ಗೆ ಯಾರಿಗೂ ಬೇಸರ ಇಲ್ಲ. ಬೆಂಗಳೂರನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋ ಆಸೆ ಇದೆ. ಪ್ರಾಕ್ಟಿಕಲಿ ನೋಡೋದಾದ್ರೆ ಆಗ್ತಿಲ್ಲ. ನೀವು ಇಂತೊಂದು ಆಂತರಿಕವಾಗಿ ಇಷ್ಟೆಲ್ಲ ಸಮಸ್ಯೆ ಮಾಡ್ಕೊಂಡು ಬೆಂಗಳೂರನ್ನ ಅಲ್ಲಿಗೆ ತಗೊಂಡೋಗ್ತೀವಿ, ಕರ್ನಾಟಕನ ಇಲ್ಲಿಗೆ ತಗೊಂಡೋಗ್ತೀವಿ. ಮೇಡಮ್, ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಈ ರೀತಿಯಾದಂಥ ಫ್ಲೈಓವರ್ಗಳಾಗ್ತವೆ ಅನ್ನುವಂಥ ಪರಿಕಲ್ಪನೆನೇ ಒಂದು ಜನ ತಿಳಿದಂಥ ಸಂದರ್ಭದಲ್ಲಿ ಇವತ್ತು ಇಡೀ ವಿಶ್ವ ನೋಡುವ ಹಾಗೆ ಬೆಂಗಳೂರು ಐಟಿ ಹಬ್ ಆಗಿ ಬೆಳೆದಿರೋದು ಸತ್ಯ ತಾನೆ. ಮತ್ತೆ ಇವತ್ತು ನಿಮ್ಮ ಅವಧಿ ಅದಕ್ಕೆ ಅಕ್ವಿಸಿಷನ್ ಮಾಡಲ್ಲ ಅಂತ ಹೇಳಿದ್ರು ಚನ್ನರಾಯಪಟ್ಟಣ ಹೋಬಳಿದು. ಇವತ್ತು ಅವಾಗ ನೋಟಿಸ್ ಕಳಿಸಿದ್ದಾರೆ. ಏನ್ರಿ ಡಬಲ್ ಸ್ಟ್ಯಾಂಡರ್ಡ್ ನಿಮ್ದು? ಚನ್ನರಾಯಪಟ್ಟಣದಲ್ಲಿ ಅಷ್ಟು ಹೋರಾಟ ಮಾಡಿದ್ರೆ ರೈತರು ಆ ಕೆಡಿಬಿಗೆ ನಾವು ಲ್ಯಾಂಡ್ ಅಕ್ವಿಸಿಷನ್ ಮಾಡಲ್ಲ ಅಂತ ಹೇಳಿದ್ರು ತಾನೆ ಸಿದ್ದರಾಮಯ್ಯನವರು. ನಿರಂತರವಾಗಿ 3 ವರ್ಷ ಹೋರಾಟ ಮಾಡಿದ್ದು. ಈಗ ಅವಾಗ ಕೆಡಿಬಿ ನೋಟಿಸ್ ಹೋಗಿದೆ. ಏನು ಉತ್ತರ ಕೊಟ್ಟರೆ ರೈತರ ಜಮೀನು ತಗೊಂಡಿದ್ದಾನೆ. ನೀವು ಪ್ರಶ್ನೆ ಕೇಳ್ತೀರಿ, ಉತ್ತರ ಕೊಡಕ್ ಬಿಡಿ. ಉತ್ತರ ಕೊಡಕ್ ಅವಕಾಶ ಕೊಡಿ. ನೀವು ರೋಡಿನ ವಿಚಾರ ಕೇಳಿದ್ರಿ ಮೇಡಮ್. ಅವಾಗ ಒಟ್ಟು 1,700 ಕೋಟಿ ರೂಪಾಯಿ ವೆಚ್ಚದಲ್ಲಿ 158 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಅಂದ್ರೆ ನೀವು ಹೇಳಿದ್ರಿ ಗುಂಡಿ ಮುಚ್ಚಿದ್ರೆ ಆಗಲ್ಲ, ತೇಪೆ ಯುವರ್ ರೈಟ್. ಅದಕ್ಕೋಸ್ಕರ ಶಾಶ್ವತವಾಗಿ ಆ ಕೆಲಸ ಆಗ್ತಾ ಇದೆ. ಮತ್ತೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ಮೊನ್ನೆ ನಗರಾಭಿವೃದ್ಧಿ ಸಚಿವರು ಡಿ ಕೆ ಶಿವಕುಮಾರ್ ಅವರು 11 ಗಂಟೆಯಿಂದ 2 ಗಂಟೆ ತನಕ ಹೋಗಿ ಎಲ್ಲೆಲ್ಲಿ ಗುಂಡಿ ಮುಚ್ಚಿದ್ದಾರೆ ಇನ್ಸ್ಪೆಕ್ಷನ್ ಮಾಡುವಂತದ್ದು ಕೆಲಸ ಮಾಡಿದ್ದಾರೆ. ನಾನು ಬಹಳ ತಾಳ್ಮೆಯಿಂದ ಇಟ್ಕೊಂಡಿದ್ದೀನಿ. ನಾನು ಬಹಳ ಗೌರವದಿಂದ ಮಾತಾಡ್ತಾ ಇದ್ದೀನಿ. ಮಾನಸಿಕವಾಗಿ ವಾಟ್ ಇಸ್ ದಿಸ್ ಮೇಡಮ್? ಅಭಿವೃದ್ಧಿ ಕಾರ್ಯಗಳು ಪೂರ್ತಿ ಅವಕಾಶ ಕಾಂಗ್ರೆಸ್ ಅವರು ಬಳಸ್ಕೊತಾವ್ರೆ. ನಾನು ಮಾತಾಡ್ತೀನಿ, ಎಲ್ಲ ಪೂರ್ತಿ ನೀವೇ ಮಾತಾಡ್ತಾರೆ. ನಾವೇನ್ ಮಾತಾಡ್ಬಾರ್ದು? ರಾಷ್ಟ್ರೀಯ ಪಕ್ಷ ನಮ್ದು, ದೇಶಭಕ್ತರ ಪಕ್ಷ. ನಾವು ಒಂದು ಮಾತಾಡ್ಬೇಕು. ನೀವು ಅವ್ರದ್ದಾದ ತಕ್ಷಣ ನಿಮ್ದೆ. ಮೇಡಮ್, ಅಭಿವೃದ್ಧಿ ಕಾರ್ಯಗಳು ತನ್ನಿಂತಾನೆ ಆಗ್ತಾ ಇದೆ. ಆಯ್ತು, ನಾನು ಈ ದೇಶದ ಪ್ರಜೆಯಾಗಿ ನಮ್ಮ ಬಜೆಟ್ ಇಂದ ನಮ್ಮ ಕರ್ನಾಟಕಕ್ಕೆ ಏನ್ ಕೊಟ್ಟರು, ರೈಲ್ವೆ ಯೋಜನೆಗಳು ಏನ್ ಕೊಟ್ಟರು, ಆರ್ಥಿಕ ಸಚಿವರು ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಕರ್ನಾಟಕದವರು ಅವರ ಯೋಜನೆಗಳು ಆಂತರಿಕ ಸಮಸ್ಯೆ ಇಷ್ಟು ಏನ್ ಮಾಡ್ತೀರಾ ನೀವು? ಹೆಂಗ ನಮ್ಗೆ ಇಟ್ಕೊಳ್ಳೋದು ದರ್ಶನ್ ಅವರೇ? ನಮಗೆ ಡೆಲ್ಲಿ ಬೇಡ, ನರೇಂದ್ರ ಮೋದಿ ಬೇಡ, ಸಿದ್ದರಾಮಯ್ಯ ಅವರು ಬೇಕು, ನಮಗೆ ಶಿವಕುಮಾರ್ ನಮಗೆ ನಮ್ಮ ತೆರಿಗೆ ಹಣ ಬೇಕು.
ನಾನು ಪೇಷನ್ಸ್ ಇಟ್ಕೊಂಡೆ. There is a limit for everything. ಕರ್ನಾಟಕ What ರಾಜ್ಯದ a ಅಭಿವೃದ್ಧಿ mental 16,000 patience ಕೋಟಿ ಎಲ್ಲ ಗೊತ್ತಾ? TV ಕಳ್ಸ್ತಾರೆ. ಅಲ್ಲ, ಕರ್ನಾಟಕ ರಾಜ್ಯದ ಅಭಿವೃದ್ಧಿ 16,000 ಕೋಟಿ ಒಂದು ಗೊತ್ತಾ? ಚೂರು ಮಾತಾಡಕ್ಕೆ ಬಿಟ್ಟಿಲ್ಲ. 4 ಲಕ್ಷ ಕೋಟಿ 4 ಲಕ್ಷ ಕೋಟಿಗೆ ಲೆಕ್ಕ ಅವ್ರು ಕೊಡಿ. ಎಂತ ಮಾತಾಡ್ತಾರೆ? 4 ಲಕ್ಷ ಕೋಟಿ ಲೆಕ್ಕ ಕೊಡಿ. ಡೆಲ್ಲಿಗೆ ಹೋಗ್ಬಿಟ್ರು GST ಯೋಗ್ಯತೆ ಇಲ್ಲ, ಏನಿಲ್ಲ. ಡೆಲ್ಲಿಗೆ ಹೋಗ್ಬಿಟ್ರು 16,000 ಕೋಟಿ GST ಮಾತಾಡಕ್ಕೆ. ರಿಷಿಕ್ ಅವರೇ ಒಂದ್ ನಿಮಿಷ, ಯಾಕೆ ಹಿಂಗೆ ಪ್ಲೀಸ್ ದರ್ಶನ್ ಅವರೇ, ನನಗೆ ನೋಡಿ ಆಂತರಿಕವಾಗಿ ಸಮಸ್ಯೆ ಇಟ್ಕೊಂಡಿದ್ದೀರಿ, ಅದಕ್ಕೆ ಯಾವಾಗ ಹುಕುಂ ಹೊರಡಿಸ್ತೀರಿ? ಈ ಬಣದು ಆವಾಗವಾಗ ಆರೋಪ ಪ್ರತ್ಯಾರೋಪಗಳನ್ನು ನೋಡಕ್ಕಲ್ಲ ನಿಮ್ಮನ್ನು ಆಯ್ಕೆ ಮಾಡಿದ್ದು, ಅದಕ್ಕೊಂದು ಹುಕುಂ ಹೊಡಿಸಿ ಎಲ್ಲ ಸ್ಟಾಪ್ ಮಾಡ್ಬೇಕು. ಅದು ಯಾವಾಗ? ಮೇಡಮ್, ಕಾಂಗ್ರೆಸ್ ಒಂದೇ ಬಣ, ಅದು ಕೈ ಬಣ. ಸೊ ಏನಾದರೂ ಆ ರೀತಿಯಾದಂಥ ಎಲ್ಲೇ ಆದರೂ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಖಂಡಿತವಾಗ್ಲೂ ನಮ್ಮ ಹೈಕಮಾಂಡ್ ನಾಯಕರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ, ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, DK ಸಾಹೇಬ್ರಿದ್ದಾರೆ, ಇನ್ನೂ ಅನೇಕ ಹಿರಿಯ ನಾಯಕರು ಕೂತ್ಕೊಳ್ತಾರೆ, ಮಾತಾಡ್ತಾರೆ. ಅವ್ರಿಗೆ ಏನೇ ಸಮಸ್ಯೆ ಇದ್ರು ಅದನ್ನ ಕಾಂಗ್ರೆಸ್ ಕಚೇರಿನಲ್ಲಿ, ಶಾಸಕರಾದ್ರೆ ಏನ್ ಗೊತ್ತಾ ಸಂಕಟ, ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬೀಗ ಹಾಕಿ ಪ್ರಯೋಜನ ಇಲ್ಲ. ಬಾಲಕೃಷ್ಣ ಅವ್ರು ಮಾತಾಡ್ತಾರೆ, ರಾಜಣ್ಣ ಅವ್ರು ಮಾತಾಡ್ತಾರೆ, DK ಸುರೇಶ್ ಅವ್ರು ಒಂದ್ ಕಡೆ ಮಾತಾಡ್ತಾರೆ. ಅದಾಗಬಾರ್ದು. ಮುಂಚೆನೆ ಪ್ರಿಕಾಷನ್ ತಗೊಳ್ಳೋದು ಒಳ್ಳೇದಲ್ವಾ? ನೀವು ಅವಾಗ ನೋಟಿಸ್ ಅನ್ನೋ ವಿಚಾರನು ನೀವು ಕೇಳಿದ್ರಿ. ಹೌದು. ಈಗ ಇಕ್ಬಾಲ್ ಹುಸೇನ್ ಅವರು ಕೊಟ್ರಿ ಇವರಿಗೆ, ಈಗ ಬಾಲಕೃಷ್ಣ ಶಾಸಕರಿಗೆ ಅಂತ ಏನಾದರೂ ಸನ್ನಿವೇಶಗಳು ಬಂದ್ರೆ ಹೈಕಮಾಂಡ್ ನಿರ್ಧಾರ ಅದು. ಸೊ ಅಥವಾ HD ರಂಗನಾಥಣ್ಣಂಗೆ ಏನಾದರೂ ಅವ್ರಿಗೆ ನೋಟಿಸ್ ಕೊಡುವಂತ ಪರಿಸ್ಥಿತಿ ಇತ್ತು ಅಂದ್ರೆ ಖಂಡಿತ ನಮ್ಮ ಹೈಕಮಾಂಡ್, ಯಾಕೆಂದ್ರೆ ಅಂತ ಒಂದು ಫೌಂಡೇಶನ್ ಹಾಕ್ಬಿಟ್ರು. ರಾಜಣ್ಣ ಅವರು ರಾಜ್ಯದ ವಿಷಯದಲ್ಲಿ ಹೈಕಮಾಂಡ್ DK ಶಿವಕುಮಾರ್ ರಾಜ್ಯಕ್ಕೆ ಅವರೇ ಇವತ್ತು MLA ಇಕ್ಬಾಲ್ ಅವ್ರಿಗೆ ನೋಟಿಸ್ ಕೊಡಕ್ಕೆ KPCC ಅಧ್ಯಕ್ಷರ ಕೈಲಿದೆ. ಈ ಕಡೆ ರಂಗನಾಥ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಬಾಲಕೃಷ್ಣ ಅವ್ರು ಮಾತಾಡೋದಕ್ಕೆ ಹೈಕಮಾಂಡ್ ಇಲ್ಲ. ಹೈಕಮಾಂಡ್ ಅಂದ್ರೆ ಇವನು ಕರ್ನಾಟಕ ಹೈಕಮಾಂಡ್ ಯಾರು? KPCC ಇಕ್ಬಾಲ್ ಹುಸೇನ್ ಒಂದು ಬಾರಿ 2 ಬಾರಿ 3 ಬಾರಿ ಹೇಳಿದ್ರು ಯಾರು ಮಾತಾಡಬಾರದು. ಅದಾಗ ಅವ್ರ ಭಾವನೆಗಳನ್ನ ಹೇಳ್ಕೊಂಡಾಗ ಒಬ್ಬ ಅವರ ಅಭಿಮಾನಿ ಆಗಿರ್ಬೋದು, ಅನುಯಾಯಿ ಆಗಿರ್ಬೋದು, whatever. ಆದ್ರೆ DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ 6th ಸಿಪಾಯಿ. ನೀವು ಯಾರು ನನ್ನ ಪರನೂ ಮಾತಾಡಬೇಡಿ, ಬೇರೆಯವ್ರ ಪರನೂ ಮಾತಾಡಬೇಡಿ. ಪಕ್ಷದಲ್ಲಿ ಒಂದು ಅಚ್ಚುಕಟ್ಟಾಗಿ ಇರಬೇಕು. ನಿರ್ಧಾರ ನಮ್ಮ ಪಕ್ಷ ಇಂಟರ್ನಲ್ ಅಲ್ಲ, ಅದು ಬಹಿರಂಗ ಚರ್ಚೆ ಆಗಿದೆ. ಇವತ್ತು ಕಾಂಗ್ರೆಸ್ ಹೋಗ್ತಾರೋ ಬಾಲಕೃಷ್ಣ ಮಾತಾಡೋದಕ್ಕೆ ಈ ವೇದಿಕೆಯಲ್ಲಿ ಕ್ಷಮೆ ಕೇಳ್ತೀನಿ ಅಂತ ಒಂದು ಮಾತು ಹೇಳ್ಬಿಡಿ ನೋಡೋಣ. ತಾಕತ್ತಿದ್ರೆ ನಿಮಗೆ, ತಾಕತ್ತಿದ್ರೆ ಕ್ಷಮೆನೇ ಕೇಳಂಗಿಲ್ವಾ? ಭಗವಂತ ಭಕ್ತರ ಸಂಬಂಧ ಕಾರ್ಯಕರ್ತರಿಗೆ ಮತ್ತೆ DK ಶಿವಕುಮಾರ್ ಅವ್ರಿಗೆ ಇರ್ತಕ್ಕಂಥದ್ದು ಅವರು ಕಾರ್ಯಕರ್ತರ ನಾಯಕ. ನನ್ನ ಕಾರ್ಯಕರ್ತರಿಗೆ ಏನಾದ್ರು ಅಂತ DK ಶಿವಕುಮಾರ್ ಓಪನ್ ಆಗಿ ಟೀಕೆ ಮಾಡಿದ್ಯಾರು? ಖರ್ಗೆ ಅವರು ಓಪನ್ ಆಗಿ ಟೀಕೆ ಮಾಡಿದ್ರೆ ಖರ್ಗೆ ಹೇಳ್ತಾರೆ, DK ಶಿವಕುಮಾರ್ ನೀನ್ ಹಂಗೆಲ್ಲ ಮಾತಾಡ್ಬಾರ್ದು ಅಂತ ಹೇಳಿದ್ರೆ ಈ ತರ ಹೇಳಿದ್ದು ಓಪನ್ ಆಗಿ ಮೀಡಿಯಾದವ್ರ ಮುಂದೆ, DK ಶಿವಕುಮಾರ್ ನೀನ್ ಮಾತಾಡ್ಬೇಡ, ಹುಷಾರ್ ಕಿತ್ತಾಕ್ಬಿಡ್ತೀನಿ ನಿನ್ನ. ಹೌದು, ಯಾಕೆ ಹೈಕಮಾಂಡ್ ಬೆಲೆ ಇಲ್ವಾ? ಹಾಗೆ ಡೆಮ್ಮಿ ಅಧ್ಯಕ್ಷ ಡೆಮ್ಮಿನಾಗಿದ್ರೆ ಹಾಗಿದ್ರೆ ಸೋನಿಯಾ ಗಾಂಧಿ ನಿಮ್ಮಲ್ಲೊಂದು ಸ್ವಲ್ಪ ಸಮಸ್ಯೆ ಇದೆ, ಯಾವಾಗ ಬಗೆಹರಿಸ್ಕೊತೀರಿ? ನಾವು ಆಂತರಿಕ ಹೇಳಿದ್ನಲ್ಲ ಆಗ್ಲೇ, ನಮ್ಮ ಹೈಕಮಾಂಡ್ ಇರ್ತಕ್ಕಂಥ ಮೋದಿ, ಅಮಿತ್ ಶಾ, ನಮ್ಮ ರಾಷ್ಟ್ರದ ನಾಯಕರುಗಳು ಕ್ಯಾರೆ ಬಾತ್ ಕರ ತೋ ಚುಪ್ಕೆ ಬೈಟ ಅಂದ್ರೆ ಮುಚ್ಕೊಂಡ್ಬಿಡ್ತಾರೆ. ನಮ್ಮ ಹೈಕಮಾಂಡ್ ಹೇಳಿದ್ರ ಮಾತಿಗೆ ಯಾರು ಇರಲ್ಲ. ನಿಮ್ಮ ಹೈಕಮಾಂಡ್ ಖರ್ಗೆ ಪಾಪ ಅರೆ ಮೈ ಬಾತ್ ಕರ್ತಾ ಬೇ ದೇಶಕ್ಕೆ ಭಕ್ತ ಹೂಂ, ದೇಶಭಕ್ತರು ಹಿಂದಿ ಮಾತಾಡ್ತಾರೆ. ಡಬಲ್ ಗೇಮ್ ಮಾಡಲ್ಲ ನಿಮ್ ತರ. ಕನ್ನಡ ರೀ, ಹೌದು, ನೀವು ಕನ್ನಡಕ್ಕೆ ಸೀಮಿತವಾಗಿರಿ, ಅಷ್ಟೇ ಎಲ್ಲಿಗೆ ಹೋದ್ರೆ ನೀವು ಹಿಂದಿನೇ ಮಾತಾಡಬೇಕು. ಓಕೆ, ಲಾಸ್ಟ್ ರಿಯಾಕ್ಷನ್. ನಾವು ಹೇಳೋದಿಷ್ಟೇ, 2.5 ವರ್ಷದಿಂದನೂ ಆಡಳಿತ ಪಕ್ಷದಲ್ಲಿರುವಂತ ಕಾಂಗ್ರೆಸ್ ಅವರು ಜನರಿಗೆ ಟೋಪಿ ಹಾಕೋ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಬಗ್ಗೆ ದಯಮಾಡಿ ಗಮನ ಕೊಡಿ. ಗಮನ ಹರಿಸಂಗ್ ನೀವು ಮಾಡಬೇಕು. ಅಲ್ಲ ಮೇಡಮ್, ನಾವು ಸಾಕಷ್ಟು ಕೇಳ್ತಾ ಇದೀವಿ, ಸದನದಲ್ಲಿ ಕೇಳ್ತಾ ಇದೀವಿ, ಹೊರಗಡೆ ಕೇಳ್ತಾ ಇದೀವಿ, ಆಚೆ ಕೇಳ್ತಾ ಇದೀವಿ. ಇವ್ರು ಯಾವ್ದಾದ್ರು ಒಂದು ಡಿಫೆಂಡ್ ಮಾಡ್ಬೇಕಾದ್ರೆ ಒಂದು ವಕ್ತಾರರು ಬಂದಾಗ ನಾವ್ ಇಂಥ ಕೆಲಸ ಮಾಡಿದೀವಿ ಅಂತ ಡಿಫೆಂಡ್ ಮಾಡ್ಕೋಬೇಕೇ ಹೊರತು ಎಲ್ಲ ಡೈವರ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಬುರ್ರೆ ಬಿಟ್ಟು ಹೋಗ್ತಾರೆ. ಮಾತಾಡೋದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಇಲ್ಲಿ ಈಗ ಪ್ರಶ್ನೆ ಉತ್ತರ ಕೊಡ್ರಿ. ಕರ್ನಾಟಕ ಮಾತಾಡ್ರೆ ಡೆಲ್ಲಿ ಮಾತಾಡ್ತೀರಾ, ಡೆಲ್ಲಿ ಮಾತಾಡ್ರೆ ಕರ್ನಾಟಕಕ್ಕೆ ಬರ್ತೀರಾ. ರೈಟ್. ನಾವು ನಿರೀಕ್ಷೆ ಮಾಡೋದು ಒಳ್ಳೆ ಆಡಳಿತ ಮತ್ತು ಒಳ್ಳೆ ವಿಪಕ್ಷಗಳನ್ನ. ನಮ್ 136 ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಮೇಡಮ್. ಈ ತರ ಕರ್ನಾಟಕ ಇತಿಹಾಸದಲ್ಲಿ ಯಾರು ಆಗಿದ್ಯಾ? ಕೊಟ್ಟಿರೋ ಕುದುರೆನೂ ಓಡ್ಸಕ್ಕೆ ಬರಲ್ಲ ಇವ್ರಿಗೆ.
10 ಸೆಕೆಂಡ್ ಮಾತ್ರ ಮಾತಾಡ್ತೀನಿ. ಕಾಂಗ್ರೆಸ್ ಹೋಗ್ತಾರೆ ಹುಚ್ಚ ಅಂತ JDS ಹೋಗ್ತಾರೆ ಮಾತಾಡ್ತಾರಲ್ಲ, ಹುಚ್ಚನ ಬಳಸ್ಬೋದ ನೀವು? ನೀವು ಬಳಸ್ಬೋದ ನೀವು? ನನಗೆ ಅದ್ರ ಅರ್ಥ ಗಾಂಧೀಜಿಯಾಗಿ ಎರಡೂ ಗೊತ್ತು. ನೀವು ನಡವಳಿಕೆಗಳು ಹೆಂಗಿರ್ಬೇಕು ಅಂದ್ರೆ ಮನುಷ್ಯರಾಗಿರ್ಬೇಕು, ಮಾನಸಿಕ ಅಸ್ವಸ್ಥರಾಗಿರ್ಬಾರ್ದು. ಮಾನಸಿಕ ಬೆಂಕಿ ಹಚ್ಚಿಬಿಟ್ಟು ನಡೆ ನುಡಿ ಅವರು ಥ್ಯಾಂಕ್ ಯು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋ ವರೀಸ್ ಲೀವ್ ಇಟ್. ಸೊ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಗಿದ್ದರೆ ಸಂತೋಷ, ಬಟ್ ಅಂಥ ವಾತಾವರಣ ಇಲ್ಲ. ಆದಷ್ಟು ಬೇಗ KPCC ಕಚೇರಿಯಲ್ಲಿ ಮಾತಾಡಿ ಬಗೆಹರಿಸ್ಕೊಳ್ಳಿ. ಜನ ನಿರೀಕ್ಷೆ ಮಾಡ್ತಿರೋದು ಒಳ್ಳೆ ಆಡಳಿತ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.